ನಮ್ಮ ತಂದೆ ಹೆಸರು ಹೇಳ್ತೀವಿ, ನಮ್ಮ ತಾತನ ಹೆಸರು ಹೇಳ್ತೀವಿ, ಮುತ್ತಾತನ ಹೆಸರು ಆಗೋ ಈಗೂ ಕಷ್ಟ ಬಿದ್ಯಾರ ಕೈಲೋ ಕೇಳಿ ಹೇಳ್ತೀವಿ. ಅವ್ರ ಅಪ್ಪನ ಹೆಸರೇನು ಅಂದ್ರೆ ನಮ್ಗೆ ಗೊತ್ತಿರಲ್ಲ. ಅಂದ್ರೆ ಹೋಮವನ್ನು ಮಾಡಿ ವಸ್ತ್ರಗಳನ್ನು ಕೊಡುವುದು, ಏನು ಏನು ಅವರಿಗೆ ಅರ್ಪಿಸ್ತೀವಿ, ಏನು ಹವಿಸ್ಯಗಳನ್ನು ಅರ್ಪಿಸ್ತೀವಿ, ಅವೆಲ್ಲವೂ ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರಾದ್ದವಾಗುತ್ತದೆ. ಸಂಕ್ರಮಣ, ಅಮಾವಾಸ್ಯೆ ದಿನಗಳು, ಅರ್ಧೋದಯ, ಚಂದ್ರೋದಯ ಕಾಲ, ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಈ ಒಂದು ಸಂಪರ್ಕಕ್ಕೆ ಅಡಚಣೆಗಳಿರಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಾನಿವತ್ತು ಸುರೇಶ್ ಶಾಸ್ತ್ರಿ ಅವರುಗಳನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ. ನಿಮ್ಗೂ ಭೇಟಿ ಮಾಡಿಸ್ತಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿರೋ ಸಮಸ್ಯೆಗಳನ್ನ ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ನಮ್ದೊಂದು ಮೂಲಭೂತವಾದ ಪ್ರಶ್ನೆ ಅವಾಗವಾಗ ಚರ್ಚೆ ಆಗುತ್ತೆ, ಎಲ್ಲರದ್ದು ಅವ್ರವ್ರ ಮಟ್ಟಕ್ಕೆ. ಹೇಳಿದ್ರೆ ಪಂಡಿತರ ಮಟ್ಟಕ್ಕೆ ಅಲ್ಲದೆ ಇರ್ಬೋದು, ನಮ್ಮ ಮಟ್ಟಕ್ಕೆ ಒಂದು ಚರ್ಚೆ ಆಗ್ತಿರ್ತದೆ. ಶ್ರಾದ್ದ ಕರ್ಮಗಳನ್ನ ಸತ್ತ ನಂತರ ಮಾಡ್ಬೇಕಾ? ಯಾವುದೇ ವ್ಯಕ್ತಿಗೆ ಶ್ರಾದ್ದ ಕರ್ಮಗಳ ಅಗತ್ಯ ಇದೆಯಾ? ಯಾತಕ್ಕೋಸ್ಕರ ಮಾಡಬೇಕು? ಇದೆಲ್ಲ ಮಾಡೋದ್ರಲ್ಲಿ ಲಾಜಿಕ್ ಇದೆಯಾ ಅನ್ನೋದನ್ನ ಮಾಡೋರು, ಶ್ರದ್ಧೆಯಿಂದ ಮಾಡೋ ಕರ್ಮಿಗಳು ಕೂಡ ಯೋಚನೆ ಮಾಡ್ತಾರೆ. ಇದೆಲ್ಲ ಮಾಡ್ಬೇಕಾ? ಎಡೆ ಇಡಬೇಕಾ? ಅವ್ರೇನ್ ಬಂದು ತಿಂತಾರ? ಸತ್ ಮೇಲೆ ದೇಹ ಭಾವನೆ ಇಲ್ಲ, ಅವ್ರು ಬಂದು ನಮ್ಮಲ್ಲಿ ತಿಂತಾರ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಇದೆ. ಮಾಡ್ತಿದೀವಿ, ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಆದ್ರೂ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬಂದು ಹೋಗ್ತದೆ. ಇದಕ್ಕೆ ಉತ್ತರ ಏನು ಸರ್? ಇದು ಎಲ್ರಿಗೂ ಉತ್ತರ ಸಿಗದೆ ಇರೋ ಪ್ರಶ್ನೆ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ. ಅದು ನಾವು ಪಂಡಿತರಲ್ಲ ಸರ್, ಅದಕ್ಕೆ ಸಿಗ್ತಾ ಇಲ್ಲ. ಅಲ್ಲ, ಯಾರಿಗೂ ಸಿಗಲ್ಲ, ಪಂಡಿತರಾದವ್ರಿಗೂ ಸಿಗೋಲ್ಲ. ಆದರೂ ಸಹ ನಮಗೆ ಕೆಲವು ಪ್ರಶ್ನೆಗಳನ್ನು ಉದ್ಭವಿಸಿದಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಏನೋ ಒಂದು ಆಶ್ರಯವನ್ನು ಪಡಿತೀವಿ. ಇವಾಗ ಮಳೆ ಬಂದ್ಬಿಟ್ರೆ ಛತ್ರಿ ಹಿಡ್ಕೋತೀವಿ, ಅಥವಾ ಮರದ ಕೆಳಗೆ ನಿಂತ್ಕೋತೀವಿ, ಎಲ್ಲೋ ಶೆಡ್ ಕೆಳಗಡೆ ಹೋಗ್ತೀವಿ, ಆಶ್ರಯ ತಗೋತೀವಿ. ಆಶ್ರಯ ಬೇಕೇ ಬೇಕು. ಹೀಗೆ ಧರ್ಮ ಜಿಜ್ಞಾಸೆ, ಧರ್ಮಗಳಲ್ಲಿ ಏನಾದ್ರು ಪ್ರಶ್ನೆಗಳು ಬಂದಾಗ ನಾವು ನಮ್ಮ ಗುರುಗಳನ್ನು ಕೇಳೋದು ಅಂತ, ನಮ್ಮ ಗುರುಗಳನ್ನ ಕೇಳ್ಬಿಟ್ಟು ಹೇಳ್ತೀನಿ, ಅಥವಾ ಅವ್ರು ಹೇಳ್ಕೊಟ್ಟಿದ್ದನ್ನ ಹೇಳ್ತೀವಿ ಅಂತ. ಹೇಗಪ್ಪ ಇದು ಉತ್ತರ ಸಿಕ್ತು, ಗುರುಗಳಿಗೆ ಹೇಗೆ ಸಿಕ್ತು, ನಮ್ಗೆ ಹೇಗೆ ಸಿಕ್ತು ಅಂತ ಅಂದ್ರೆ, ನಾವು ತಿಳಿದಿರೋದು ಅದಕ್ಕೆ ವೇದ ಒಂದೇ ಮಾರ್ಗ ಅಂತ. ಹೇಗೆ ವೇದದಲ್ಲಿ ಏನಪ್ಪ ಹೇಳಿದೆ ಅಂತ ಅಂದ್ರೆ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಗೆ ಅದೇ ಪ್ರಮಾಣ, ವೇದವೇ ಪ್ರಮಾಣ, ನಮ್ಮದೊಂದೇ ದಾರಿ. ಖಂಡಿತ. ಮಾತೃದೇವೋ ಭವ, ಪಿತೃದೇವೋ ಭವ ಅಂತ ಹೇಳ್ತೀವಿ. ಹಾಗಂತ ಹೇಳಿದ್ಮೇಲೆ ಏನು ತಂದೆ ತಾಯಿಗಳ ಮಹತ್ವವೇನು, ಅಥವಾ ಗುರು ಹಿರಿಯರ ಮಹತ್ವವೇನು? ನೀವು ಹೇಳಿದ್ರೆ ಶ್ರಾದ್ದವನ್ನು ಮಾಡ್ಬೇಕಾ, ಅದು ಹೇಗೆ? ಎಲ್ರಿಗೂ ಅನುಮಾನ, ಇದು ಸರಿನಾ ತಪ್ಪಾದ್ರ ಬಗ್ಗೆ. ನಾ ಹೇಳಿದಾಗೆ ವೇದ ಹೇಳ್ತಾ ಇದೆ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ. ಈ ಜಗತ್ತಿನಲ್ಲಿ ಏನಾಗತ್ತಪ್ಪ ಅಂದ್ರೆ, ವರಾಹ ಪುರಾಣ ಅಂತ ಒಂದಿದೆ. ಅದರಲ್ಲಿ ಅವ್ರೇನ್ ಹೇಳ್ತಾರೆ ಅಂತ ಅಂದ್ರೆ, ಒಂದು ಇರುವೆಯಿಂದ ಹಿಡಿದು ದೊಡ್ಡ ಆನೆವರೆಗಾಗ್ಬೋದು, ಜೀವ ಜಂತುಗಳು ಏನಿದೆ ಗೊತ್ತಾಯ್ತಲ್ಲ, ಇವೆಲ್ಲವೂ ಸಹ ಇದೆ. ಅದರಲ್ಲಿ ಮನುಷ್ಯನು ಒಬ್ಬ, ಅವನು ಒಂದು ಜೀವಿ. ಎಲ್ಲವಕ್ಕೂ ಆತ್ಮ ಇದೆ, ಎಲ್ಲವಕ್ಕೂ ಜೀವ ಇದೆ, ಆತ್ಮವಿದೆ. ಆದ್ರೆ ಎಲ್ಲಾ ಪ್ರಾಣಿಗಳ ತರ ಮನುಷ್ಯ ಅಲ್ಲ. ಮನುಷ್ಯನಿಗೆ ವಿಶೇಷವಾದಂತಹ ವಿವೇಚನಾ ಶಕ್ತಿಯನ್ನ, ಬುದ್ಧಿಯನ್ನ ಭಗವಂತ ಕೊಟ್ಟಿದ್ದಾನೆ. ಇರ್ಬೇಕು ಗೊತ್ತಾಗಲ್ಲ, ಆನೆ ಗೊತ್ತಾಗಲ್ಲ, ಏನೋ ಒಂದು ತೊಂದರೆಗಳಿಂದ ಅವು ಮುಕ್ತಿಯನ್ನ ಪಡೆಯಲ್ಲ, ಅಥವಾ ಆ ಜೀವನ ಸಾರ್ಥಕತೆಯನ್ನು ಮಾಡ್ಕೋತಾಗಲ್ಲ. ಅದರಲ್ಲೂ ಬೇಕಾದಷ್ಟು ಮಾಡ್ಕೊಂಡಿರೋ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡಿದೀವಿ. ಹೌದು ಸರ್. ಕೋತಿ ಸಾಕ್ಷಿ, ಕೋತಿ, ಬೆಕ್ಕು, ಇದನ್ನೆಲ್ಲ ಸಾಕ್ಷಿಗಳನ್ನು ಕೊಡ್ತಾರೆ. ನಾಯಿ, ಹಸು ಎಷ್ಟು ಅವು ಸಾಕ್ಷಾತ್ ನಮಗೆ ಗೊತ್ತಿರೋ ಪ್ರಾಣಿ ಸಂಕುಲದಲ್ಲಿ ಎಷ್ಟೋ ಸಾಕ್ಷಾತ್ಕಾರಗಳನ್ನು ಮಾಡ್ಕೊಂಡಿವೆ, ಅದನ್ನ ಮಾಡ್ತಾ ಇವೆ. ಅವು ಹೋಗ್ಬಿಡುತ್ತವೆ ಪ್ರಾಣಿಗಳು, ಆ ತರ ಎಲ್ಲ ಹೇಳಿ. ಆದ್ರೆ ನೋಡಿ, ಇನ್ನು ಜ್ಞಾನ ಕೊಟ್ಟಿರೋ ಮನುಷ್ಯ ಹೇಗಿರ್ಬೇಕು? ಜ್ಞಾನ, ವಿವೇಚನಾ ಶಕ್ತಿ, ಅವನು ಓದಿ ತಿಳ್ಕೊಳ್ತಕ್ಕಂಥದ್ದು, ಕೇಳಿ ತಿಳ್ಕೊಳತಕ್ಕಂಥದ್ದು, ಸ್ವತಃ ಮಾಡತಕ್ಕಂಥದ್ದು, ಇವೆಲ್ಲವನ್ನ ತಿಳ್ಕೋಬೇಕು ಅಂತ ಅಂದ್ರೆ ಅವನಿಗೆ ವಿಶೇಷವಾದ ಒಂದು ಶಕ್ತಿ ಇದೆ. ವಿಶೇಷವಾದ ಶಕ್ತಿ ಇದೆ ಅಂತ ಅಂದ್ರೆ ಅದರಿಂದ ಏನಾದ್ರು ಉಪಯೋಗ ಆಗ್ಬೇಕು, ಅಂದ್ರೆ ಜ್ಞಾನ.
ಆ ಜ್ಞಾನ ವಿವೇಚನಾ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ. ಕೊಟ್ಟಿರೋದ್ರಿಂದ ಅವನಿಗೇನಪ್ಪ ಅಂತ ಅಂದ್ರೆ ಆ ವಿವೇಚನಾ ಶಕ್ತಿ ಜ್ಞಾನ ಇರೋದ್ರಿಂದ ಆ ಜ್ಞಾನಕ್ಕೆ ಅಥವಾ ಆ ಬುದ್ಧಿಗೆ ಸರಿಯಾಗಿರತಕ್ಕಂತಹ ಕರ್ಮಗಳು ಬೇಕಾಗುತ್ತೆ, ಅದಕ್ಕೆ ಸಂಸ್ಕಾರಗಳು. ಸರಿ ಸರ್. ಒಂದು ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ರೆ ಅದಕ್ಕೆ ಏನೋ ಒಂದು ಶಕ್ತಿ, ವಿಶೇಷ ಶಕ್ತಿ ಇದೆ ಅಂತ. ಸರಿ ಸರ್. ಹೌದು, ಅದಕ್ಕೊಂದು ಮೆಮೊರಿ ಪವರ್ ಇದೆ. ಅದಕ್ಕೆ ವಿಶೇಷವಾಗಿ ಇದೆ ಅಂತ ಅಂದ್ರೆ ಅದಕ್ಕೆ ಬೆಲೆ ಕೊಡಬೇಕು ಅಂತ. ಓಕೆ. ಬಿಸಾಕಕ್ಕಾಗಲ್ವಲ್ಲ, ಅದು ಉಪಯೋಗ ಆಗ್ತಾ ಇದೆ, ನಮ್ಗೆ ಮಾನವನಿಗೆ ಉಪಯೋಗ ಆಗ್ತಾ ಇದೆ ಯಾವುದೋ ಒಂದು ರೀತಿಯಲ್ಲಿ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ಕೋಬೇಕು. ಅಂದ್ರೆ ಅದರಲ್ಲಿ ಆ ಶಕ್ತಿ ಇದೆ ಅಂತ ಅರ್ಥ. ಮಾನವಲ್ಲಿ ಆ ವಿವೇಚನಾ ಶಕ್ತಿ, ಆ ಸಂಸ್ಕಾರ ಶಕ್ತಿ, ಮಾಡ್ಕೊಳ್ಳೋ ಶಕ್ತಿ, ಅದನ್ನ ಈ ಪ್ರಪಂಚದಲ್ಲಿ ವಿನಿಯೋಗಿಸ್ತಕ್ಕಂಥ ಶಕ್ತಿ ಇದೆ ಅಂತ ಅಂದಾಗ ನಮ್ಮಲ್ಲಿ ಏನ್ ಹೇಳ್ತಾರೆ, ಆ ಮಾನವ ಅನ್ನತಕ್ಕಂಥವನು ಹುಟ್ಟುತ್ತಾ ಇದ್ದಾಗೇನೆ 3 ಋಣಗಳು ಬಂದ್ಬಿಡುತ್ತೆ. ಒಂದು ದೇವಋಣ, ಎರಡನೇದು ಋಷಿ ಋಣ, ಮೂರನೇದು ಪಿತೃ ಋಣ ಅಂತ ಹೇಳಿ. ನೀವು ಹೇಳೋದು ಈ ಪಿತೃಋಣ, ಋಷಿ ಋಣ ಮತ್ತೆ ಭೂಮಿ ಋಣ ಇದು ಬೇರೆ ಜಂತುಗಳಿಗಿಲ್ಲ, ಆ ಋಣದ ಪ್ರಶ್ನೆ ಅವ್ರಿಗೆ ಬರುವುದಿಲ್ಲ, ಬರೀ ಮನುಷ್ಯನ ಅಲ್ಲ, ಅದು ಇರ್ಬೋದು ಸೂಕ್ಷ್ಮ ರೂಪದಲ್ಲಿ, ಬಟ್ ಆ ವಿವೇಚನಾ ಶಕ್ತಿ ಅವುಗಳಿಗೆ ಇರಲ್ಲ. ನಮ್ಗೆ ಈ ಋಣದ ಹೊಣೆ ಇದೆ ಅನ್ನೋದು ಗೊತ್ತಿಲ್ವಲ್ಲ, ಆ ಜ್ಞಾನ ಅವ್ರಿಗೆ ಗೊತ್ತಿಲ್ಲ. ಇವಾಗ ಏನ್ ಗೊತ್ತಾಗುತ್ತೆ, ಹೇಗ್ ಗೊತ್ತಾಗುತ್ತೆ? ಮೊಬೈಲ್ ನಾವು ಮಾಡ್ಕೊಳ್ಳೋದು ರೆಕಾರ್ಡ್ ಮಾಡಿಸುತ್ತೆ ಅಷ್ಟೇ, ನಾವು ಮಾತಾಡ್ಸಕ್ಕಾಗಲ್ವಲ್ಲ ಅದನ್ನ. ಇಲ್ಲ, ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದಿಲ್ಲ ಅಂದ್ಮೇಲೆ ಅದಕ್ಕಿಲ್ಲ ಅಂತ ಅರ್ಥ. ಸರ್. ಅದಕ್ಕೆ ವಿವೇಚನಾ ಶಕ್ತಿ ಮನುಷ್ಯನ್ ಕೊಟ್ಟಿರೋದು ಭಗವಂತ. ನೀನು ಅದನ್ನ ಪಡೆದು ನೀನು ಸಮಾಜದಲ್ಲಿ, ಸಮಾಜ ಅನ್ನೋದು ಗ್ಯಾರಂಟಿ ಇದ್ದೇ ಇದೆ, ಅದು ಇರೋದ್ರಿಂದ ಈ ಪ್ರಶ್ನೆಗಳು ಬಂದಿರೋದು. ಆ ಸಮಾಜದಲ್ಲಿ ನೀನು ಒಂದು ಸನ್ಮಾರ್ಗದಲ್ಲಿ ಹೋಗೋ, ಸರಿಯಾದ ರೀತಿಯಲ್ಲಿ ಹೋಗೋ ಅಂತ ಹೇಳಿ. ಆದ್ರಿಂದ ನೀವೇ ಹೇಳಿದ್ರಿ, ಬಸವಣ್ಣವ್ರು ಹೇಳಿದಾಗೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ. ಅಂದ್ರೆ ಕೆಟ್ಟರು ನಿಜವಿಲ್ಲದೆ. ಅದಕ್ಕೆ ನೀವು ಕೇಳಿದಂತ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ ನೋಡಿ. ಬಸವಣ್ಣವರ ಅನುಭವದಿಂದ ಆ ಮಾತನ್ನ ಹೇಳಿದ್ದಾರೆ. ಹೇಗೆ ಹೇಳಿದ್ರು? ಅವ್ರು ಯಾರೋ ತಂದೆಗಳೋ, ತಾಯಿನೋ, ಅಥವಾ ಅವ್ರ ಗುರು ಹಿರಿಯರೋ, ಅಥವಾ ಅವರು ಸಮಾಜದಲ್ಲಿ ನೋಡಿ ತಿಳಿದು ಆ ಒಂದು ವಚನವನ್ನ, ಸರ್ವಜ್ಞ ವಚನವನ್ನ ಹೇಳಿದ್ದಾರೆ. ಮನವಿಲ್ಲದೆ ಮಾಡೋ ಕಾರ್ಯಗಳು ಏನೋ ಫಲಿಸೋದಿಲ್ಲ, ಉಪಯೋಗವಿಲ್ಲ ಅಂತ. ಇಲ್ಲ, ಇದೇ ಉದ್ದೇಶ ಇಟ್ಕೊಂಡೇ ನಾನು ನಿಮ್ಮ ಹತ್ರ ಬಂದೆ. ಮನವಿಲ್ಲದೆ ಮಾಡೋ ಶ್ರಾದ್ದ ಕರ್ಮ ಆಗುದಿಲ್ಲ, ಯಾವುದೇ ಕರ್ಮ. ಶ್ರದ್ಧೆಯ ದೀಯತೆ ಶ್ರಾದ್ದಂ ಅಂತ ಹೇಳಿ, ಏನು ನಮ್ಮ ಮಾತಾಪಿತೃಗಳು ಜನ್ಮವನ್ನು ಕೊಟ್ಟಿರ್ತಾರೋ ಅವರ ಋಣವನ್ನು ತೀರಿಸುವುದಕ್ಕೋಸ್ಕರವಾಗಿ ಅವರಿಗೆ ಮಾಡತಕ್ಕಂತಹ ಈ ಔದ್ಯೋಗಿಕ ಕರ್ಮ ಏನು, ಅನ್ನದಾನ ಆದಿಗಳನ್ನು ಮಾಡ್ತೀವೋ, ಅವರನ್ನು ಉದ್ದೇಶ ಮಾಡಿ ನಾವು ಕರ್ಮವನ್ನು ಮಾಡಿ ವಸ್ತ್ರಗಳನ್ನು ಕೊಡುವುದು, ಏನು ಅವರಿಗೆ ಅರ್ಪಿಸ್ತೀವಿ, ಏನು ಹವಿಸ್ಯಗಳನ್ನು ಅರ್ಪಿಸ್ತೀವಿ, ಅವೆಲ್ಲವೂ ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರಾದ್ದವಾಗುತ್ತದೆ. ದೇಹ ಇದ್ರೆ, ದೇಹ ಭಾವ ಇದ್ರೆ, ಊಟ ತಿಂಡಿ, ಬಟ್ಟೆ ಬರೆ, ಇನ್ನೊಂದು ಮತ್ತೊಂದು ಎಲ್ಲ ಅಗತ್ಯಗಳು ಇದೆ. ಶ್ರಾದ್ದ ಕರ್ಮದಲ್ಲಿ ಬಳಸುವಂತ ಎಲ್ಲ ಅಗತ್ಯಗಳು ಇದೆ ಸರ್. ಆದ್ರೆ ಈಗ ಆತ್ಮಕ್ಕೆ ದೇಹ ಭಾವನೆ ಇಲ್ಲ, ದೇಹ ಇಲ್ಲ, ಅವ್ರಿಗೆ ಇದರ ಅಗತ್ಯ ಇದೆಯಾ? ನಾನ್ ಮಾಡೋ ಈ ತರ್ಪಣ ಅವ್ರಿಗೆ ತಲುಪುತ್ತಾ? ಅಥವಾ ನಾನು ಇಲ್ಲಿ ಯಾರಿಗೋ ಒಬ್ರಿಗೆ ಅವ್ರನ್ನ ಆವಾಹಿಸಿ ಕೊಡೋ ಊಟ ಸಲ್ಲುತ್ತಾ? ಸಲ್ಬೇಕು ಸರ್. ಅದು ಯಾಕೆಂದ್ರೆ ಇಲ್ಲಿ ಯಾರು ಗತಿಸ್ತಾರೆ, ಶ್ರಾದ್ದವನ್ನ ಮಾಡ್ಬೇಕು ಅಂತ ಅವ್ರಿಗೆ ಏನು ಸಂಕಲ್ಪ ಇರುತ್ತೆ, ಅವ್ರಿಗೆ 3 ವಿಧವಾಗಿರತಕ್ಕಂತಹದ್ದು ಇರುತ್ತೆ. ಏನು? ಒಂದು ಕ್ರಿಯೆ, ಅವ್ರು ಮಾಡತಕ್ಕಂತಹ ಕ್ರಿಯೆ, ಅವರು ಉಪಯೋಗಿಸ್ತಕ್ಕಂಥ ದ್ರವ್ಯಗಳು, ಮೂರನೇದಾಗಿ ಮಂತ್ರಶಕ್ತಿ. ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಈ 3 ಸೇರಿದಾಗ ಅದೇನ್ ಮಾಡುತ್ತೆ, ಆ ಕ್ರಿಯೆ, ದ್ರವ್ಯಗಳು, ನಾವು ಏನು ಯಾರನ್ನ ಉಚ್ಚರಿಸಿ ಮಂತ್ರವನ್ನು ಹೇಳಿ, ಅವರ ಹೆಸರನ್ನು ಹೇಳಿ, ಗೋತ್ರಾದಿಗಳನ್ನು ಹೇಳಿ ನಾವು ಕೆಲಸ ಮಾಡ್ತೀವೋ, ಆ ಕ್ರಿಯೆ ದ್ರವ್ಯಗಳ ಸಹಾಯದಿಂದ, ಮಂತ್ರದ ಸಹಾಯದಿಂದ ತರಂಗಗಳ ರೂಪವಾಗಿ ಅದು ಅವರು ಯಾವುದೇ ರೂಪದಲ್ಲಿ ಇರಲಿ ಅಲ್ಲಿಗೆ ಸೇರುತ್ತೆ ಅಂತ. ಉದಾಹರಣೆಗೆ ಒಂದು ಇಲಿಯಾಗಿ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವ್ರು ನಾವು ಮಾಡಿ ಶ್ರಾದ್ದದ್ದು ಸೇರುತ್ತಾ ಅಂತ ಪ್ರಶ್ನೆ ಬರ್ಬೋದು, ಅಥವಾ ಒಂದು ಹಾವಾಗಿ ಹುಟ್ಟಿರ್ಬೋದು. ಇಲ್ಲ, ನಾನು ಹೇಳ್ತೀನಿ, ನನ್ನ ತಂದೆ ಸತ್ತ 50 ವರ್ಷ ಆಗಿದೆ. ಇವತ್ತು ಅವ್ರಿಗೆ 50 ವರ್ಷದ ವ್ಯಕ್ತಿಯಾಗಿ ಹುಟ್ಟಿರ್ಬೋದು, ಮಂಚ ಆಗಿರ್ಬೋದು, 4 ಜನ್ಮದ. ಈಗ ನಾನು ಕೊಡೋ ಊಟ ಅವ್ರಿಗೆ ಕಲ್ಪುತ್ತಾ?
ತಲುಪಲೇಬೇಕಲ್ಲ ಸರ್. ಇಲ್ಲಿ ಆದಿಸಾಗರ ಆತ ಊಟ ಬಿಡದೆ ಇರ್ತಾರ. ಅದೇ ಅದನ್ನೇ ನಾನು ವಿವರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಅವರು ಮನುಷ್ಯರಾಗೆ ಹುಟ್ಟಿದಾರೋ ನಿಮ್ ತಂದೆಯವರು ಅಥವಾ ಪ್ರಾಣಿಯಾಗಿ ಹುಟ್ಟಿದಾರೋ ಗೊತ್ತಿಲ್ಲ, ಮನುಷ್ಯ ಅಂತ ಅನ್ಕೊಳ್ಳೋಣ. ನಮ್ಮ ಇದಕ್ಕೆ ಸಿಕ್ಕಲ್ಲ, ನಮ್ಮ ವಿವೇಚನೆಗೆ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ಹೇಳ್ಕೋಣ. ಅದನ್ನು ನಿರೂಪಣೆ ಮಾಡಿದ್ದಾರೆ ಗರುಡ ಪುರಾಣದಲ್ಲಿ. ಇಂತಿಂತಹ ಕರ್ಮಗಳನ್ನು ಮಾಡಿದವರು ಅಥವಾ ಇಂತಹ ಕೆಲಸವನ್ನು ಮಾಡಿದವರು, ಒಳ್ಳೆ ಕೆಲಸ ಆಗಿರ್ಬೋದು, ಕೆಟ್ಟ ಕೆಲಸ ಆಗಿರ್ಬೋದು, ಇಂಥ ಜನ್ಮವನ್ನು ಪಡಿತಾರೆ ಅನ್ನೋದನ್ನು ನಿರ್ದೇಶನ ಮಾಡಿದ್ದಾರೆ. ಓಕೆ ಸರ್. ಅದಕ್ಕೆ ನಾವು ಪದೇ ಪದೇ ಗರುಡ ಪುರಾಣ ನಿಮ್ಗೆ ಹೇಳಿದ್ಮೇಲೆ ಪ್ರಾರಂಭದಲ್ಲಿ, ಗರುಡ ಪುರಾಣ ನಮ್ಗೆ ಅದನ್ನು ಹೇಳುತ್ತೆ, ಪುರಾಣಗಳು ಹೇಳುತ್ತೆ, ವೇದ ಹೇಳುತ್ತೆ ಅಂತ ಹೇಳಿ. ಎಷ್ಟು ವಿಶೇಷವಾಗಿದೆ ಗರುಡ ಪುರಾಣ ಅಂತ ಅಂದ್ರೆ, ನಮ್ಗೆ ತಿಳಿದಾಗ ಒಂದು 10,000 ವರ್ಷ ಆಗಿರ್ಬೋದು ನಮ್ಗೆ ಅದು ಸಿಕ್ಕಿ ಅಂತ ತಿಳ್ಕೊಳ್ಳೋಣ. ರಚನೆ ಆಗಿ ಒಂದು 10,000 ವರ್ಷ ಅಂತ ನಮ್ಮ ಒಂದು ಮಿತಿ ಊಹೆಗೆ. ಯಾಕೆಂದ್ರೆ ಇವಾಗ ನಮ್ಮ ತಂದೆ ಹೆಸರು ಹೇಳ್ತೀವಿ, ನಮ್ಮ ತಾತನ ಹೆಸರು ಹೇಳ್ತೀವಿ, ಮುತ್ತಾತನ ಹೆಸರು ಆಗೋ ಈಗೂ ಕಷ್ಟ ಬಿದ್ಯಾರ ಕೈಲೋ ಕೇಳಿ ಹೇಳ್ತೀವಿ. ಅವ್ರ ಅಪ್ಪನ ಹೆಸರೇನು ಅಂದ್ರೆ ನಮ್ಗೆ ಗೊತ್ತಿರಲ್ಲ. ಅಂದ್ರೆ 4ನೇ ಜನರೇಷನ್, 4, 5, 20 ಅಂದ್ರೆ ನಾವು 50 ವರ್ಷ ಅಂತ ಅವರೇ ಇಟ್ಕೊಂಡ್ರುವೆ 4ನೇವ್ರ ಹೆಸರೇ ನಮಗ್ ಗೊತ್ತಿರಲ್ಲ. ಅಥವಾ 5ನೇವ್ರ ಹೆಸರು 4ನೇ ಅವ್ರು ಹೇಳಿದ್ರು 5ನೇವ್ರ ಹೆಸರೇ ಸಾಮಾನ್ಯವಾಗಿ ನಾವು ಬಿಟ್ಟಿರ್ತೀವಿ. ಅಂದ್ರೆ ಇದು ಹತ್ತಾರು ಸಹಸ್ರ ವರ್ಷಗಳಿಂದ ಹೇಳಿದ್ದಾರೆ ಅಂತ ಅಂದ್ರೆ ಅದು ಇವಾಗ್ಲೂ ಇದೆ ಅಂತ ಅಂದ್ರೆ. ಸರ್, ನೀವು ಹೇಳ್ತಾ ಇದ್ರಿ ಇಲ್ಲಿ ಮಾಡಿದ ಶ್ರಾದ್ದ ಕರ್ಮದಿಂದ ಬಂದ ಫಲ ತರಂಗಗಳ ರೂಪವಾಗಿ ಬೇರೆ ಜೀವಿಯಾಗಿ ಹುಟ್ಟಿರೋ ವ್ಯಕ್ತಿಗೆ ಅಲ್ಲ ಆ ದೇವತೆ ಪಿತೃದೇವತೆ ಸೇರುತ್ತೆ ಅಂತ ತರಂಗಗಳ ರೂಪದಲ್ಲಿ. ಅದು ಹೇಗೆ ಅಂತ ಅಂದ್ರೆ, ನಾವು ಅರ್ಪಿಸ್ತೇವೆ, ಹವಿರ್ ಭಾಗವನ್ನ ಅರ್ಪಿಸ್ತೀವಿ. ಉದಾಹರಣೆಗೆ ಪಿಂಡವನ್ನ ಅರ್ಪಿಸ್ತೀವಿ, ತರ್ಪಣ ತಿಲತರ್ಪಣವನ್ನ ಅರ್ಪಿಸ್ತೀವಿ. ಅದು ಹೇಗೆ, ಅದು ಇವಾಗ ದರ್ಬೆ, ಉದಾಹರಣೆಗೆ ದರ್ಬೆಯನ್ನು ಹಾಕೋತೀವಿ. ಅದೇನ್ ಮಾಡುತ್ತೆ ಅಂದ್ರೆ, ದರ್ಬೆ ಅಂತ ಅಂದ್ರೆ ಅದೊಂದು ವಿಶಿಷ್ಟವಾಗಿರತಕ್ಕಂತಹ ಹುಲ್ಲು. ಹೌದು. ಅದಕ್ಕೆ ಯಾವ ಶಕ್ತಿ ಇರುತ್ತಪ್ಪ ಅಂತ ಅಂದ್ರೆ, ನಾವು ಹೇಳ್ತಕ್ಕಂತಹ ಮಂತ್ರವನ್ನು ಟ್ರಾನ್ಸ್ಮಿಟರ್, ನಥಿಂಗ್ ಬಟ್ ಟ್ರಾನ್ಸ್ಮಿಟರ್. ಅದು ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಅದು ಸಹಾಯಕವಾಗಿದೆ. ನನ್ನ ಪಿತೃಗಳಿಗೆ ನಾನು ದರ್ಬೆನ ಕೈನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ರೆ ಮಂತ್ರವನ್ನ ಹೇಳಿ ಅವ್ರಿಗೆ ಅರ್ಪಿಸೋ ದ್ರವ್ಯವನ್ನ, ಇವಾಗ ಎಳ್ಳು ನೀರನ್ನ ಕೊಡ್ತೀವಿ, ಹಾಕ್ತೀವಿ. ಅದೇನ್ ಮಾಡುತ್ತೆ, ಅದು ಆ ನೀರು ಅದನ್ನೆಲ್ಲ ಆ ಸೂರ್ಯನ ಕಿರಣಗಳು ಸೂಕ್ಷ್ಮ ರೂಪದಿಂದ ಸಂಗ್ರಹಿಸುತ್ತವೆ. ಇದಕ್ಕೆ ಕೆಲಸ ಆಗ್ತಾ ಇರುತ್ತೆ. ನಮ್ಮ ಮನಸ್ಸಲ್ಲಿರ್ಬೇಕು ಶ್ರದ್ಧೆ, ನಮ್ಮ ತಂದೆಯವ್ರಿಗೆ ಮಾಡ್ತಾ ಇದ್ದೀನಿ, ಇಂಥ ಹೆಸರಿನ ಇಂಥ ರೂಪದವರಿಗೆ ನಾನು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರನ್ನ ಉದ್ದೇಶ ಮಾಡಿ ನಾವು ಕೊಟ್ಟಂತಹ ಏನು ಹವಿರ್ಭಾಗವಿರುತ್ತದೆ ಅದನ್ನ ಆ ಸೂರ್ಯನ ಶಕ್ತಿ ಕಿರಣಗಳು ಆ ಸೂಕ್ಷ್ಮ ರೂಪ, ಇವಾಗ ಪರಮಾಣು ಅಂತ ಹೇಳ್ತೀವಿ. ಸೂಕ್ಷ್ಮ ಅಂತ ಅಂದ್ರೆ ಯಾವ್ದು ಆಗದೆ ಇರತಕ್ಕಂಥದ್ದು ಪರಮಾಣು. ಆ ಪರಮಾಣುಗಳು ಸೇರಿದ್ರೆ ಅಣುಗಳಾಗುತ್ತೆ. ಹಾಗೆ ಆ ಸೂಕ್ಷ್ಮ ರೂಪದಲ್ಲಿ ಇರತಕ್ಕಂತಹ ಆ ದ್ರವ್ಯದ ಸಾರ ಏನಿರುತ್ತೆ, ಆ ಉದ್ದೇಶ ಮಾಡಿ ಕೊಟ್ಟ ಸಾರ, ಆ ಮಂತ್ರಗಳ ಉಚ್ಚಾರಣೆ, ಉದಾತ್ತ ಅನುದಾತ್ತ ಸ್ವರಿತಗಳ ಉಚ್ಚಾರಣೆ, ಅವು ಯಾರನ್ನ ಉದ್ದೇಶವನ್ನು ಮಾಡ್ತೀವಿ, ಆ ದ್ರವ್ಯಗಳು, ಆ ಕ್ರಿಯಾಶಕ್ತಿ ಅಂತ ಹೇಳಿದ್ನಲ್ಲ, ಈ ಮೂರು ಸಹ ಅದನ್ನ ಅವರಿಗೆ ತಲುಪಿಸ್ತಕ್ಕಂತಹ ಒಂದು ಶಕ್ತಿಯನ್ನ ಹೊಂದಿರುತ್ತೆ. ಹಾಗಾದ್ರೆ ವೈಜ್ಞಾನಿಕವಾಗಿ ಇದೆ ಹೇಳ್ತಾ ಇರೋದು ನಾನು. ವಿಜ್ಞಾನವೂ ಒಪ್ಪಬೇಕು, ಇಲ್ಲ ಅಂತ ಅಂದ್ರೆ ಅದು ಶಾಸ್ತ್ರ ಆಗಲ್ಲ. ಶಾಸ್ತ್ರ ಅಂದ್ರೆ ಅಲ್ಲ, ವಿಜ್ಞಾನ ಅನ್ನೋದು ನಮ್ಮನ್ನು ಹೊರತಾದ ವಿಷಯ ಆಗೋದೇ ಇಲ್ವಲ್ಲ. ನಮ್ಮ ನಡೆಯೋ ಒಂದು ಸಂಘಟಿತ ಚಟುವಟಿಕೆ ಅಷ್ಟೇ ಅದು. ಸೂರ್ಯ ಬಂದಾಗ ವಿಜ್ಞಾನ ಬರಲೇಬೇಕು. ಆ ಸೂರ್ಯನ ಕಿರಣಗಳು ಅದನ್ನ ಆ ಆವಿ ಆ ದ್ರವ್ಯವನ್ನ ಸಿಗಿಸಿ ಯಾವುದೇ ರೂಪದಲ್ಲಿದ್ರು ಪ್ರಕೃತಿಯಲ್ಲಿ ಅಮಾವಾಸ್ಯೆ ದಿವಸ ವಿಶೇಷವಾದ ಶಕ್ತಿ ಇರುತ್ತೆ ಅನ್ನೋ ಕಾರಣದಿಂದ ಅಮಾವಾಸ್ಯೆ ದಿವಸ ಈ ಕಾರ್ಯಗಳನ್ನ ಮಾಡ್ತೀವಿ. ಹೌದು. ಸಂಕ್ರಮಣ, ಅಮಾವಾಸ್ಯೆ ದಿನಗಳು, ಅರ್ಧೋದಯ, ಚಂದ್ರೋದಯ ಕಾಲ, ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಈ ಒಂದು ಸಂಪರ್ಕಕ್ಕೆ ಅಡಚಣೆಗಳಿರಲ್ಲ. ಇವಾಗ ಉದಾಹರಣೆಗೆ ನೀವು ಕ್ಯಾಮ್ರಾವನ್ನ ನೀವು ಸೆರೆ ಹಿಡಿಬೇಕು ಅಂದ್ರೆ ನಿಮ್ಗೆ ಒಂದು ಬೆಳಕಿನ ಅವಶ್ಯಕತೆ ಇರುತ್ತೆ. ಕತ್ಲು ರೂಮಲ್ಲಿ ಕೂತ್ಕೊಂಡ್ರೆ ನನ್ನ ಸೌಂಡ್ ಕೇಳಿಸ್ಬೋದು, ನಿಮ್ಗೆ ಮುಖ ಕಾಣಿಸಲ್ಲ. ಏನಪ್ಪ ಯಾರು ಹೇಳಿದ್ರು ಏನೋ, ಮಾಧ್ಯಮ ಬೇಕಲ್ಲ. ಹಾಗೆ ಇಲ್ಲಿ ಮಾಧ್ಯಮ ಬಹಳ ಮುಖ್ಯ. ಆ ಸೂರ್ಯನಿಗೆ ಆ ಗ್ರಹಣ ಕಾಲಗಳಲ್ಲಿ, ಅರ್ಧೋದಯ ಕಾಲದಲ್ಲಿ, ಚಂದ್ರಕಾಲದಲ್ಲಿ, ಅಮಾವಾಸ್ಯ ಕಾಲಗಳಲ್ಲಿ ಅದು ಹೆಚ್ಚು ಸಂಪರ್ಕ ಇರುತ್ತೆ. ಯಾಕೆಂದ್ರೆ ಆ ಪಿತೃಲೋಕ, ಸೂರ್ಯ ಚಂದ್ರಲೋಕ, ಆಮೇಲೆ ಸೂರ್ಯ
ಆಮೇಲೆ ಪಿತೃಲೋಕ ಬರುತ್ತೆ. ಓಕೆ. ಆ ಸೂರ್ಯನೇ ಆ ಆ ಇದುಗಳಿಗೆ ಪಿತೃದೇವತೆಗಳಿಗೆ ಆ ಹವಿರ್ಭಾಗವನ್ನು ಅವನ ಕಿರಣಗಳು ಗ್ರಹಿಸಿ. ಹಾಗಾದ್ರೆ ನಮ್ಮ ಧರ್ಮದಲ್ಲಿ ಪ್ರತಿನಿತ್ಯ ಸಂಧ್ಯಾ ಮತ್ತೆ ಸೂರ್ಯೋದಯ ಕಾಲದಲ್ಲಿ ಏನ್ ತರ್ಪಣಗಳನ್ನ ಸೂರ್ಯ ತರ್ಪಣಗಳನ್ನ ಕೊಡ್ತೀರಿ, ಇದು ಕೂಡ ಅದೇ ಲಾಜಿಕಲ್ಲೇ ಕೂತ್ಕೊಳ್ಳುವಂತ ವಿಷಯ. ಖಂಡಿತ. ಅದಕ್ಕೆ ಸೂರ್ಯ ಆತ್ಮ ಜಗತಸ್ತಸ್ತು ಷಷ್ಠ ಅಂತ ವೇದ ಹೇಳುತ್ತೆ. ಓಕೆ ಸರ್. ಸೂರ್ಯನೇ ಎಲ್ಲರ ಆತ್ಮ ಅಂತ ಹೇಳಿ ಹೇಗಪ್ಪ ಇದು ಕಂಡಿಡ್ತೀರ, ಹೇಗ್ ಗೊತ್ತಾಗುತ್ತೆ ಸೂರ್ಯನ ಆತ್ಮ ಆ ತರ ಕೆಲಸ ಮಾಡುತ್ತಾ ಅಂತ ಅಂದ್ರೆ, ಉದಾಹರಣೆಗೆ ಒಂದು ಮಲ್ಲಿಗೆ ಗಿಡ ಇದೆ. ಆ ಮಲ್ಲಿಗೆ ಗಿಡದ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ಏನ್ ವಾಸನೆ ಬರುತ್ತೆ ನಿಮ್ಗೆ? ಮಲ್ಲಿಗೆ ವಾಸನೆ ಬರುತ್ತೆ. ಇದು ಹೇಗೆ ಸರ್? ಸಂಪಿಗೆ ಹೂ ವಾಸನೆ ಬರ್ಬೇಕಲ್ವೇ? ಮಲ್ಲಿಗೆ ಹೂ ಸೂರ್ಯನ ಕಿರಣ ಅದು ಒಂದೇ. ಇನ್ನೊಂದು ಸಂಪಿಗೆ ಹೂ ಮೇಲೆ ಬಿದ್ರೆ ಏನಾಗುತ್ತೆ ಅವಾಗ? ಸಂಪಿಗೆ ವಾಸನೆ ಬರುತ್ತೆ. ಬೇರೆ ಬೇರೆ ಇವು ಒಂದೇ ಬರ್ಬೇಕಲ್ವೇ? ಸೂರ್ಯನ ಕಿರಣ ಎಲ್ಲ ಒಂದೇ. ಮಲ್ಲಿಗೆ ಹೂವೇ ತಾನೆ, ಸಂಪಿಗೆ ಹೂ ಅಲ್ಲೂ ಬರ್ಬೇಕು. ಯಾಕೆ ಬರಲ್ಲ? ಬೀಜದ ಗುಣ ಒಂದು ಕೂತ್ಕೊಂಡು. ಬೀಜದ ಗುಣ ಅಲ್ಲ, ಆ ಸೂರ್ಯನ ಗುಣ ಅದು. ಸೂರ್ಯ ಇದ್ರೆ ತಾನೆ ನಿಮ್ ಗಿಡ, ಬೀಜ, ಮರ, ಹೂವು, ಬಳ್ಳಿ ಬರತಕ್ಕಂಥದ್ದು. ಅವನ ಅಸ್ತಿತ್ವವೇ ಇಲ್ಲ ಅಂತ ಅಂದ್ರೆ ಜಗತ್ತೇ ಇಲ್ಲ ಅಂತ. ಅದ್ ಸರಿ. ಒಂದು ದಿವಸ ಸೂರ್ಯ ಸೂರ್ಯ ಅಂದ್ರೆ ಪ್ರತ್ಯಕ್ಷ ದೇವತೆ ಅಂತ. ನೀವು ದೇವ್ರನ್ನ ಹೇಗೆ ತೋರಿಸ್ಬೇಕು ಅಂದ್ರೆ ಸೂರ್ಯನ್ ತೋರಿಸಿದ್ರೆ ಅವನೇ ನಿಮಗೆ ಪ್ರತ್ಯಕ್ಷ ದೇವತೆ. ಸೂರ್ಯ ರವಿಗೆ ಇನ್ನೊಂದು ಪಿತೃ ಅಂತ ಹೇಳ್ತಾರೆ. ಆತ್ಮ ಪ್ರಭಾವ ಶಕ್ತಿಶ್ಚ ಪಿತೃಚಿಂತಾ ರವೇ ಫಲಂ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ. ಯಾಕೆಂದ್ರೆ ಇದೆಲ್ಲ ಅಷ್ಟಾಂಗವನ್ನ ತಿಳ್ಕೊಂಡಿರ್ಬೇಕು ಅಂತ. ಅದ್ರಲ್ಲಿ ಜ್ಯೋತಿಷ್ಯ ಒಂದು. ಆ ಜ್ಯೋತಿಷ್ಯವು ಏನು ಮಾಡುತ್ತೆ ಅಂದ್ರೆ ಇದನ್ನೆಲ್ಲ ಹೇಳುತ್ತೆ. ಸೂರ್ಯನು ಏನಪ್ಪಾ ಅಂದ್ರೆ ಅವನು ಆತ್ಮಕಾರಕ, ಪಿತೃಕಾರಕ. ಸೂರ್ಯ ಆತ್ಮ ಜಗತ್ತಸ್ತಸ್ತು ಷಷ್ಠ ಅಂತ ಹೇಳಿದ್ನಲ್ಲ, ಹಾಗೆ ಸೂರ್ಯನೇ ಪಿತೃವಾಗಿರ್ತಾನೆ. ಅಂದ್ರೆ ಪಿತೃ ಅಂತ ಅಂದ್ರೆ ದೊಡ್ಡವರು ಅಂತ. ತಂದೆ ಅಂದ್ರೆ ಏನ್ ಹೇಳ್ತೀವಿ ನಾವು? ದೊಡ್ಡವರು ಅಂತ. ಅದಕ್ಕೆ ಸಂಬೋಧನೆ ಏನ್ ಬೇಕಾದ್ರೆ ಮಾಡ್ಬೋದು. ಪಿತೃ ಅನ್ಬೋದು, ಅಣ್ಣ ಅನ್ಬೋದು, ನೀವೇನಾರ ತಿಳ್ಕೊಳ್ಳಿ. ಒಡೆಯ ಅಂತ ಹೇಳ್ಬೋದು. ಜಗತ್ತಿಗೆ ಒಡೆಯ ಯಾರಪ್ಪ ಅಂತ ಅಂದ್ರೆ ಸೂರ್ಯನಾಗಿರ್ತಾನೆ. ಅವನಿಗೆ ಆ ಏನು ಹವಿರ್ಭಾಗವನ್ನು ತೆಗೆದು ಪಿತೃಗಳಿಗೆ ಕೊಟ್ಟಿದ್ದಂತ ಹವಿರ್ಭಾಗವನ್ನ ಅವರಿಗೆ ತಲುಪಿಸ್ತಕ್ಕಂತಹ ಶಕ್ತಿ ಆ ಕಿರಣಗಳಿಗೆ ಇರುತ್ತೆ. ಒಂದೊಂದು ಸಹಸ್ರಾರು ಕಿರಣಗಳು, ಸೂರ್ಯನ ಕಿರಣಗಳು 1, 2 ಅದ್ರ ಲೆಕ್ಕ ಹಾಕಕ್ಕಾಗಲ್ಲ. ಸಹಸ್ರಾರು ಕಿರಣ ಅಂತ ನಾವು ಬಾಯಿಂದ ನಮ್ ಲೆಕ್ಕ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀವಿ. ಸಹಸ್ರಾರು ಕಿರಣಗಳಿರುತ್ತೆ. ಅದನ್ನ ಸ್ವೀಕರಿಸಿ ಆ ಭಗವಂತ, ಆ ದೇವತೆಗೆ ಯಾವ ರೂಪದಲ್ಲಿದ್ರೂ ಸಹ ಅದನ್ನು ಕೊಡ್ತಕ್ಕಂಥ ಶಕ್ತಿ ಅವನಲ್ಲಿ. ಸರ್, ದೇವತೆಗಳಿಗೆ ನಾವು ಹವಿಸ್ಸು ಕೊಟ್ರೆ ಬಲ ಬರ್ತದೆ, ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ನಮ್ಮಲ್ಲಿ ನೀತಿ ಇದೆ. ಹಾಗೇನೆ ನಮ್ಮ ಪಿತೃಗಳಿಗೆ ನಾವು ಕೊಡೋ ಏನೇನು ಶ್ರಾದ್ದ ಕರ್ಮದಿಂದ ಕೊಡೋ ಬಲ ಇದೆಯಲ್ಲ, ಅದರ ಅಗತ್ಯ ಇದೆಯಾ? ಅದರಿಂದ ಅವ್ರಿಗೆ ಏನು ಉಪಯೋಗ ಮಾಡ್ತಾರೆ ಸರ್? ಯಾಕೆ ಕೊಡ್ಬೇಕು? ಅವ್ರಿಗೆ ಯಾಕೆ ಬೇಕು ಬಲ ಸರ್? ಪಿತೃದೇವತೆಗಳು ಅಂತ ನಾವು ಹೇಳ್ತೀವಿ, ಅಥವಾ ಒಬ್ಬ ಮನುಷ್ಯ ಅಂತ. ಈಗ ನನ್ನ ಅಪ್ಪ ಅಮ್ಮ ಸತ್ತೋಗಿದ್ದಾರೆ, ಅವ್ರಿಬ್ಬರಿಗೂ ನಾನು ಕೊಡ್ಬೇಕಾ? ಅವ್ರಿಗೆ ಪಿತೃ ಅಂತ ಹೇಗೆ ಶಬ್ದ ನೀವೇನ್ ಹೇಳ್ತೀರಾ? ಕ್ವಶನ್ ಕೇಳ್ಬೇಕಾದ್ರೆ ನೀವು ಪಿತೃ ಅಂತ ಹೇಗೆ ನೀವು ಸಂಬೋಧನೆ ಮಾಡ್ತೀರಾ? ನಿಮ್ಗೆ ಪಿತೃ ಇದಾರೆ ಅಂತ ಗೊತ್ತಾದ್ರೆ ಹೇಳ್ತೇವೆ. ಇವಾಗ ಒಂದು ಇರುವೆ ಇದೆ ಅಂತ ನೀವ್ ಹೇಳ್ಬೇಕಾದ್ರೆ ಅದ್ ಎಕ್ಸಿಸ್ಟೆನ್ಸ್ ಇರ್ಲೇಬೇಕು. ಒಂದ್ ಆನೆ ಇದೆ ಅಂತ ನೀವ್ ಹೇಳ್ಬೇಕಾದ್ರೆ ಇದೆ. ಹೌದು, ಇದೆ. ಅದಕ್ಕೆ ನಮ್ಮಿಂದ ಏನು ನಿಮ್ಮ ಪ್ರಶ್ನೆಯಲ್ಲಿ ಏನಿದೆ, ಪಿತೃ ಅನ್ನತಕ್ಕಂಥವ್ರಿಗೆ ಅವಶ್ಯಕತೆ ಇದೆಯಾ? ಪಿತೃಗಳಿದ್ದಾರೆ ಅಂತ ಅಂದ್ಮೇಲೆ ಅವ್ರಿಗೆ ಶ್ರಾದ್ದದ ಅವಶ್ಯಕತೆ ಇದೆ ಅಂತಲೇ ಅಂಡರ್ಸ್ಟುಡ್. ಅದು ಇವನ್ ಪ್ರಶ್ನೆಯಲ್ಲೇ ಇದೆಯಲ್ಲ ಉತ್ತರ. ಪಿತೃಗಳು ಇದ್ದಾರೆ, ಅವರಿಗೆ ಶ್ರಾದ್ದವನ್ನು ಮಾಡ್ಬೇಕಾ ನೀವು ಪಿತೃಗಳಿಗೆ ಅಂತ? ಪಿತೃಗಳೇ ಇದಾರೆ ಇಲ್ವಾ ಅಂತ ಅಂದ್ಬಿಟ್ರೆ ಅದೇ ಪ್ರಶ್ನೆ ಆಗ್ಬಿಡುತ್ತೆ. ಅದ್ ಬೇರೆ ಪ್ರಶ್ನೆ. ಪಿತೃಗಳು ಇದಾರೆ ಅಂತ ಅಂದ್ಮೇಲೆ ಇದಾರೆ ಅಂದ್ಮೇಲೆ ಬೇಕು. ಯಾಕಂದ್ರೆ ಅಮ್ಮನ್ ನಾನು ನೋಡಿದ್ದೆ, ಅಪ್ಪನ್ ನಾನು ನೋಡಿದ್ರು. ಅದು ಅದಕ್ಕೆ ಹೇಳಿದ್ದು, ಆ ಆತ್ಮಕ್ಕೆ ಏನ್ ಬೇಕಾಗುತ್ತೆ ಅದಕ್ಕೆ ಆಹಾರ, ಅದು ನಿರಂತರವಾಗಿ ಅದು ಏನು ಈ ಸೈಕಲ್ ಅಂದ್ರೆ ಅವ್ರು ನಾವು ಕೊಡೋ ಇದಕ್ಕೋಸ್ಕರ ಕಾಯ್ತಾ ಇರ್ತಾರ. ಖಂಡಿತವಾಗಿ ಅದನ್ನು ವಿಶೇಷವಾಗಿ ಏನೋ ಒಂದು ಅಮ್ಮನ ಶ್ರಾದ್ದ ಇದೆ, ಖಂಡಿತವಾಗಿ ಅದನ್ನ ಪುರಾಣಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದ್ರೆ ವೇದಗಳು ಒಂದು ಸ್ವರೂಪವೇ ಪುರಾಣಗಳು ಅಂತ ಹೇಳಿ, ಅದರಲ್ಲಿ ಜ್ಞಾನ ಕಡಿಮೆಯಾಗಿ ಅದರಲ್ಲಿ ತಿಳ್ಕೊಳಕ್ ಆಗೋದೇ ಇಲ್ಲ ಅಂತ ಹೇಳಿದಾಗ ಅದನ್ನ ಕಥಾ ರೂಪದಲ್ಲಿ ಪುರಾಣ ರೂಪದಲ್ಲಿ ಇದನ್ನ ಹೇಳ್ಕೊಂಡ್ ಬಂದಿದ್ದಾರೆ. ಅದ್ರಲ್ಲಿ ಏನಂತ ಅದನ್ನ ಹೇಳ್ತಾರೆ. ಪಿತೃಗಳು ಯಾವ ಮಗ ನನ್ನ ವಂಶದಲ್ಲಿ ಹುಟ್ಟಿದಂತಹ ಯಾರೋ ಅಥವಾ
ಉದಾಹರಣೆಗೆ ಅವ್ರ ಆಸ್ತಿಯನ್ನು ಸ್ವೀಕರಿಸ್ತಕ್ಕಂಥವ್ರು ಯಾರೇ ಆಗ್ಲಿ ಕೊಡ್ತಾರ ಅಂತ ವ್ಯಕ್ತಿ ಕಾಯ್ತಾ ಇರ್ತಾರೆ. ಮೊದಲು ಅವರ ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ, ಪುತ್ರನಾಗಿರ್ತವನೇ. ಆ ಪುತ್ರ ಅಂತ ಹೆಸರು ಬಂದಿರೋದೇ ಆ ಕಾರಣದಿಂದ. ಆ ಪುನ್ನಾಮ ಅಂತಕ್ಕಂಥ ಒಂದು ನರಕವನ್ನ ಅವನು ದಾಟಿಸ್ತಾನೆ, ಅದಕ್ಕೆ ಪುತ್ರ ಅಂತ ಹೇಳಿ. ಅದಕ್ಕೆ ನಾವು ಸಪಿಂಡೀಕರಣ ಶ್ರಾದ್ದವನ್ನು ಮಾಡ್ಬೇಕಾದ್ರೆ ಒಂದ್ ಹೆಸರನ್ನ ಬಿಟ್ಬಿಡ್ತೀವಿ. 3 ಜನ ಇರ್ತಾರೆ, ಪಿತೃ, ಪಿತಾಮಹ, ಪ್ರಪಿತಾಮಹ. ಇನ್ನೊಂದು ಹೆಸರನ್ನ ಬಿಡ್ತೀವಿ, ಮೇಲಿಂದನ್ನ ಬಿಡ್ತೀವಿ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಅವ್ರಿಗೆ ಮುಕ್ತಿ ಸಿಕ್ತು ಅಂತ ಹೇಳಿ. ಅದಕ್ಕೆ 3 ಪಿಂಡವನ್ನು ನಾವು ಇಡೋದು ಸಾಮಾನ್ಯವಾಗಿ. ಯಾಕೆಂದ್ರೆ 4ನೇದು ಇಡಕ್ ಹೋಗಲ್ಲ, ಯಾಕೆಂದ್ರೆ ಅವ್ರಿಗೆ ಮುಕ್ತಿ ಸಿಕ್ತು ಅಂತ. ಅವ್ರನ್ನ ಬಿಟ್ರಿ ಈಗ ಸತ್ತವ್ರನ್ನ ಸೇರಿಸ್ಕೊಂಡಿರ್ತೀವಿ. ಆ ಕಾರಣದಿಂದ ಮಾಡೋದು. ಅವ್ರಿಗೆ ಒಂದು ಮುಕ್ತಿ ಸಿಕ್ತು ಅಂತ ಹೇಳಿ ನಮ್ಮ ಒಂದು ಗಣನೆ, ಒಂದು ಲೆಕ್ಕಾಚಾರ. ಕಾಯ್ತಾ ಇರ್ತಾರೆ ಪಿತೃಗಳು. ನಮ್ಮ ಕುಲದಲ್ಲಿ ಯಾರಾದ್ರೂ ಅದಕ್ಕೆ ಯಾಕಪ್ಪ ಅಂದ್ರೆ ನಾವು ಹುಟ್ಟುತ್ತಾ ಇದ್ದಂಗೆ ಆ ಮಾತನ್ನ ಹೇಳ್ಬಿಡ್ತೀವಿ. ಮಗು ನಾಮಕರಣ ಮಾಡ್ಬೇಕಾದ್ರೆ ನಾವು ಆತ್ಮ ವೈ ಪುತ್ರ ನಾಮಾಸಿ ಕಮಿಟ್ ಮಾಡಿಸ್ಬಿಟ್ಟಿರ್ತೀವಿ. ಅಲ್ಲ, ಕಮಿಟ್ ಮಾಡಿಸ್ಬಿಟ್ಟಿರ್ತೀವಿ ಅಂತ ಅಂದ್ರೆ ಹೇಗೆ ಅರ್ಥ ಮಾಡಿಸೋದು ಅಂದ್ರೆ, ಉದಾಹರಣೆಗೆ ನಿಮ್ಮ ತಂದೆಯವ್ರ ಹತ್ರ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಮನೆ ಇದೆ. ಆ ಮನೆ ಯಾರಿಗ್ ಹೋಗ್ಬೇಕು ಸರ್? ನೆಕ್ಸ್ಟ್ ಮಗನ್ಗೆ. ಯಾಕೆ ಹೋಗ್ಬೇಕು? ನನಗ್ ಬರ್ಬೇಕಲ್ಲ. ಮಗನ್ಗೆ ಯಾಕೆ ಹೋಗ್ಬೇಕು? ನನಗ್ ಬರ್ಬೇಕಲ್ಲ. ನಿಮ್ ತಂದೆ ಆಸ್ತಿ ನಿಮ್ಗೆ ಯಾಕೆ ಹೋಗುತ್ತೆ? ನೋಡಿ, ಅಲ್ಲೇ ಉತ್ತರ ಇದೆ. ನಿಮ್ ತಂದೆ ಆಸ್ತಿ ನಿಮಗೆ ಬರ್ಬೇಕು ಅಂತ ಅಂದ್ರೆ ಅದಕ್ಕೆ ಏನ್ ಹೇಳ್ತೆ ವೇದ? ಆತ್ಮಾವಿ ಪುತ್ರ ನಾಮಾಸಿ. ನಿಮ್ಮ ತಂದೆಯೇ ನೀವಾಗಿರ್ತೀರಾ. ಜನನಿ ಅನ್ನೋ ಪದದ ಅರ್ಥ ಮೂಲತಃ ಅದೇ ಆಗುತ್ತೆ ಅಷ್ಟೇ. ಕರೆದುಕೊಂಡು ಮಗನನ್ನ ಪಡೆಯೋದು. ಅದನ್ನ ಇವಾಗ ಕಾನೂನು ಏನ್ ಹೇಳುತ್ತೆ? ಅವ್ರ ಆಸ್ತಿ ಅವ್ರ ಮಗನ್ಗೆ ಹೋಗ್ಬೇಕು. ಮಗ ಇಲ್ಲ ಅಂತ ಅಂದ್ರೆ ಅವ್ರ ಯಾರು ಅಣ್ಣ ತಮ್ಮಂತಿದ್ರೆ ಹೋಗ್ಬೇಕು, ಇಲ್ಲ ಅಂದ್ರೆ ಅವ್ರು ಯಾರೋ ಅಕ್ಕ ತಂಗಿಯರಿದ್ರೆ ಹೋಗ್ಬೇಕು, ಯಾರು ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸೇರ್ಬೇಕು, ಸರ್ಕಾರದವರೇ ಕರ್ಮ ಮಾಡ್ಬೇಕು ಅಂತ ಬರುತ್ತೆ ಅಲ್ಲಿ ಧರ್ಮಶಾಸ್ತ್ರ. ಅವರು ಯಾರು ಪಡಿತಾರೋ ಡ್ಯೂಟಿ ಅಲ್ವೇ, ಪರ್ಮನೆಂಟ್ ಡ್ಯೂಟಿ ಅಲ್ವೇ. ಅಂತೂ ಎಲ್ಲರಿಗೂ ಕರ್ಮ ಅಗತ್ಯವಾಗಿ ಬೇಕು ಸರ್. ಅದರಲ್ಲೂ ಶ್ರಾದ್ದ ಕರ್ಮ ಅಗತ್ಯವಾಗಿ ಬೇಕು. ಆ ದೇವತೆಗಳೇ ಪಿತೃಗಳಿಗೆ ಏನಪ್ಪಾ ಅಂದ್ರೆ ಆ ಒಂದು ವಿಶೇಷವಾಗಿದ ಗೌರವ ಸ್ಥಾನವನ್ನ ಕೊಡ್ತಾರೆ. ಅದಕ್ಕೊಂದು ಕಥೆ ಹೇಳ್ತಾರೆ. ಏನಪ್ಪಾ ಅಂತ ಅಂದ್ರೆ, ಅಸುರರು ದೇವಾಸುರರು ಯುದ್ಧ ಆಗತ್ತೆ ಒಂದ್ಸತಿ. ಬಹಳ ಕಾಲ ಏನ್ರಿ ಅಷ್ಟು ದಿನ ಆಡ್ತಾ ಇದ್ರ ಅಂದ್ರೆ, ಇವಾಗ ಗೊತ್ತು ಯುದ್ಧ ಆಡ್ತಾ ಇರೋದು ನಾವು ನೋಡ್ತಾ ಇದೀವಲ್ಲ. ರಷ್ಯಾದವರು ಉಕ್ರೇನವ್ರು ಯುದ್ಧ ಆಡ್ತಾ ಇದಾರೆ. 2 ವರ್ಷ ಆಗೋಯ್ತು ಪ್ರಾರಂಭ ಆಗಿ. ಹಾಗೆ ದೇವತೆಗಳು ಅಸುರರು ಯುದ್ಧ ಮಾಡ್ತಾ ಇರ್ತಾರೆ ಸುಮಾರು ವರ್ಷಗಳು. ಕಥೆಗಳಲ್ಲಿ ತುಂಬಾ ಬರ್ತದೆ. ಮಾಡಿ 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 ಯುದ್ಧ ಮಾಡಿ ಆ ಯುದ್ಧದಲ್ಲೇ ಕಾಲ ಕಳೆದು ಅವ್ರು ಏನಾಗ್ತಾರೆ ಅಂದ್ರೆ, ಈ ತಾವು ಕಲ್ತಿರೋ ವೇದಗಳನ್ನೆಲ್ಲ ಮರ್ತು ಬಿಡ್ತಾರೆ. ಅಧ್ಯಯನ ಮಾಡ್ಕೊಳಕ್ಕೆ ಮಾಡಕ್ಕೆ ಅನಭ್ಯಾಸೇ ವಿಷಂ ವಿದ್ಯಾ ಅಂತ. ಹೌದು ಸರ್. ಅಂದ್ರೆ ಅದನ್ನ ಮರ್ತು ಬಿಡ್ತಾರ ಅವರು. ಮರೆತಾಗ ಆ ಪಿತೃದೇವತೆಗಳು ಪುನಃ ದೇವತೆಗಳಿಗೆ ವೇದವನ್ನ ಹೇಳ್ಕೊಟ್ರು ಅಂತ. ಮರ್ತೋಗ್ಬಿಟ್ಟಿರ್ತಾರೆ ಇವೆಲ್ಲ. ತಿರ್ಗಾ ಅಧ್ಯಯನ ಮಾಡಿ ಅವರಿಗೆ ವೇದವನ್ನ ಕಲಿಸ್ಕೊಡ್ತಾರೆ. ಆ ಕಾರಣದಿಂದಾಗಿ ದೇವತೆಗಳು ವಿಶೇಷವಾಗಿರತಕ್ಕಂತಹ ಗೌರವವನ್ನು ಪಿತೃದೇವತೆಗಳಿಗೆ ಕೊಟ್ಟಿದ್ದಾರೆ. ಅದಕ್ಕೆ ವೇದದಲ್ಲಿ ರುದ್ರ ಯಜುರ್ವೇದದಲ್ಲಿ ಬರುತ್ತೆ, ಇಡಾದೇವಹೂರ್ಮನು ಯಜ್ಞನಿ ಅಂತಕ್ಕಂಥ ಮಂತ್ರದಲ್ಲಿ ಕೊನೆಯಲ್ಲಿ ಪಿತರೋನು ಮದಂತು ಅಂತ. ಅಂದ್ರೆ ಅವರ ಅನುಜ್ಞೆಯನ್ನ ನೀವು ತೆಗೆದುಕೊಳ್ಳಿ. ಯಾಕೆಂದ್ರೆ ಅವರು ಗುರುಸ್ಥಾನಕ್ಕೆ ಹೋಗಿದ್ದಾರೆ ನೋಡಿ. ಆ ಗುರುಸ್ಥಾನ ಅನ್ನತಕ್ಕಂಥದ್ದು ವಿಶೇಷವಾಗಿರತಕ್ಕಂಥ ಸ್ಥಾನ. ಅವರು ಗುರುಗಳಾಗಿ ನಮ್ಗೆ ವೇದವನ್ನು ಕಲಿಸಿದರೆ ಅವರಿಗೆ ಆ ಗೌರವವು ಸಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನ ಪಿತೃಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಸರ್, ಇವಾಗ ನಮ್ಮ ಸನಾತನ ಧರ್ಮದಲ್ಲಿ 16 ಜಾತಿಗಳು, 16 ಮನೆತನಗಳು, ಅಂದ್ರೆ ಒಬ್ಬೊಬ್ಬರದೇ ಒಂದೊಂದು ಪದ್ಧತಿಗಳಿದೆ. ಬೇರೆ ಬೇರೆಯವರು ಬೇರೆ ಬೇರೆ ರೂಪದಲ್ಲಿ ಶ್ರಾದ್ದ ಕರ್ಮಗಳನ್ನ ಮಾಡ್ತಾರೆ. ಅಂದ್ರೆ ಮನೆತನದಲ್ಲಿ ಬಂದ ಹಾಗೆ ಎಲ್ಲರೂ ಒಂದೇ ರೂಪದಲ್ಲಿ ಮಾಡಲ್ಲ. ಕೆಲವರು ಎಡೆ ಹಿಡಿತಾರೆ, ಧೂಪ ಹಾಕ್ತಾರೆ, ಕೆಲವರು ಪಿಂಡ ಕಾರ್ಯ ಮಾಡ್ತಾರೆ, ಶ್ರಾದ್ದ ಕಾರ್ಯ ಮಾಡ್ತಾರೆ. ಈಗ ಒಬ್ಬೊಬ್ಬರದ್ದು ಒಂದೊಂದು ವಿಧಾನ ಇದೆ, ಬೇರೆ ಬೇರೆ ವಿಭಾಗಗಳಲ್ಲಿದೆ. ಇದು ಎಷ್ಟು ಸರಿ ಅಥವಾ ಹೇಗೆ ಮಾಡಬೇಕು? ಇಲ್ಲಿ ಏನ್ ತಿದ್ದುಪಡಿ ಆಗ್ಬೇಕು ಸರ್? ತಿದ್ದುಪಡಿ ಏನಿಲ್ಲ ಸರ್. ನನಗೆ ಒಂದು ವಿಷಯ ಹೇಳ್ಬಿಟ್ಟೆ ಮೊದಲೇ. ಅವಶ್ಯಂ ಪಿತ್ರಾಚಾರಂ ಅಂತ. ಅವರವರಿಗೆ ಬಂದಿದ್ದಂತಹ ರೂಢಿಯ ಪದ್ಧತಿಗಳನ್ನ, ಆ ಪರಂಪರೆಯನ್ನ ತಪ್ಪದೆ ಮಾಡತಕ್ಕಂಥದ್ದು. ನಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು ಅದೇ ಕರ್ಮ ಇವತ್ತು ನಾನು ಸಾಕು. ನಮ್ ಗುರು ಹಿರಿಯರು ರೂಢಿ ಮಾಡ್ಕೊಳ್ಳೋ
ಹೊಸದಾಗಿ ಬೇಕಾಗಿಲ್ವಲ್ಲ ಸರ್. ಹೊಸದಾಗಿ ಇವಾಗ ನೀವು ಬಸ್ಸಲ್ಲಿ ಕೂತ್ಕೊಂಡು ₹1 ಕೊಟ್ರೆ ಈ ವಿಜಯನಗರದಿಂದ ಅಲ್ಲೋಗಿ ಇಳಿತಾ ಇದ್ದೀರಾ. ಅದೇ ಕಾರಲ್ಲಿ ಕೂತ್ಕೊಂಡು ₹100 ಪೆಟ್ರೋಲ್ ಹಾಕ್ಸಿ ಹೋಗಿದ್ರು ನೀವು ಬಸ್ ಸ್ಟಾಪ್, ಕೆಂಪೇಗೌಡ ಬಸ್ ಸ್ಟಾಪ್ ಇಳಿತೀರಾ. ವ್ಯತ್ಯಾಸ ಏನಾಗಾದ್ರೆ ಹೋಗ್ತಾ ಇದ್ರಲ್ಲ ನೀವು. ಅಂದ್ರೆ ಕಾರ್ಲ್ ಹೋಗ್ಬೇಡ ಅಂತ ಹೇಳಲ್ಲ ನಾವು, ಇದರಲ್ಲೇ ಹೋಗೋಕ್ಕಾಗೋದ್ರಿಂದ ಹೋಗಿ. ಯಾತಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಖಂಡಿತ ಇತ್ತೀಚೆಗೆ ಮೊನ್ನೆ ಕಳೆದ ಅಮಾವಾಸ್ಯೆ ತುಂಬಾ ದೇವಾಲಯಗಳಲ್ಲಿ ರೂಢಿ ಇಲ್ಲದೆ ಇದ್ದವರನ್ನೂ ಕರ್ಕೊಂಡು ಬಂದು ತರ್ಪಣ ಕಾರ್ಯನ ಮಾಡಿಸಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಜನರನ್ನ ಇವಾಗ ದೂಷಿಸಕ್ಕಾಗಲ್ಲ ಸರ್. ನೀವು ಹೇಳಿದ್ರಿ ಒಂದು ಕಾರಣ ಏನು, ಸಾಮಾನ್ಯವಾಗಿ ಏನ್ ತಿಳ್ಕೊತೀವಿ ನಾವು, ಏನೋ ಅವ್ರಿಗೆ ದುಡ್ಡು ಬೇಕಾಗಿತ್ತೇನೋ, ಹಣದ ಒಂದು ಅವಶ್ಯಕತೆ ಇತ್ತೇನೋ, ಅಥವಾ ಅತಿ ಆಸೆ ಸಾಮೂಹಿಕವಾಗಿ ಮಾಡಿದ್ರು. ಅಲ್ಲ ಗೊತ್ತಾಯ್ತು, ಅವನು ಸಂಪಾದನೆ ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರವಾಗಿ ಏನೋ ಹೇಳಿ ಹೌದು ಅವನ ಸರ್. ಬುದ್ಧಿ ಶಿಫ್ಟಾಗಿ ಮಾಡ್ಕೊಂಡಿರಬಹುದು. ಇನ್ನೊಂದೇನಾಗುತ್ತೆ ಅಂದ್ರೆ ಕೆಲವರಿಗೆ ಆ ಏನೋ ಒಂದು ಅಭಿರುಚಿ ಇರುತ್ತೆ, ಅಥವಾ ಒಂದು ಅನಿಸಿಕೆ, ಅಯ್ಯೋ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡಿದ್ರೆ ನಮ್ಮ ತಂದೆಗಳಿಗೆ ತೃಪ್ತಿ ಬರ್ಬೋದು ಅಂತಲೂ ಹೋಗಿರಬಹುದು. ಈ ತರನೂ ಉಂಟಾಗಿರ್ಬೋದು. ಸರ್, ಇದನ್ನ ಹೇಗೆ ನಾವು ಆಗ್ಲಿ ಈ ತರದ ಬದಲಾವಣೆ ಆಯ್ತು ಅಂತ ಇಟ್ಕೊಳ್ಳಿ. ಆಗಿದ್ ತಪ್ಪು ಸರಿ ನಾ ಮಾತಾಡ್ತಾ ಇಲ್ಲ, ಹೌದು ಆದ್ರೆ ಪದ್ಧತಿಯನ್ನ ಮೀರಿ ನಾವ್ ಈ ಕಾರ್ಯನ ಶುರು ಮಾಡ್ಕೊಳ್ಳಿ. ಮಾಡಬೇಕಾಗಿಲ್ವಲ್ಲ ಸರ್? ಅಲ್ಲ, ಮಾಡಿ ಶುರು ಮಾಡ್ಕೊಂಡಿದ್ದೀವಿ. ನಿಮಗೆ ಇದರಿಂದ ಪರಿಣಾಮ ಇಲ್ಲ. ಭಗವದ್ಗೀತೆಯನ್ನು ಓದುವುದರಿಂದ ಅಥವಾ ಭಜಗೋವಿಂದ ಶ್ಲೋಕವನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಜೀವನವನ್ನ ಮಾಡುವುದರಿಂದ ಆ ವೇದದ ಫಲ ಸಿಗುತ್ತೆ ಅಂದಾಗ ಉಗ್ರಲೋಕದ ಕುಡ್ಲಿ ಯಾಕೆ ತಗೋತೀರಾ ನೀವು? ಮಹಾಭಾರತದ ಒಂದಕ್ಷರನ ಕೇಳಿದ್ರೆ ವೇದ ಪಾರಾಯಣದ ಫಲ ಬರುತ್ತೆ ಅಂತ ಹೇಳಿದಾರಲ್ಲ, ಹೇಳೇ ಬಿಟ್ಟಿದ್ದಾನೆ. ಅದು ಸಿಕ್ಕಿದಾಗ ನೀವು ಕಷ್ಟ ಬೀಳ್ಬೇಕಾದ ಅವಶ್ಯಕತೆನೇ ಇಲ್ವಲ್ಲ. ಅಕಸ್ಮಾತ್ ಬಿದ್ವಿ, ತಪ್ಪೇನು ಆಗಲ್ಲ ಅಲ್ವಾ ಸರ್? ಅಲ್ಲ, ಅದು ಬೇಕಾಗಿಲ್ವಲ್ಲ ಸರ್. ಅಲ್ಲ, ನಾನು ಕೇಳ್ತಾ ಇರೋದು ಈಗ ನಾವೆಲ್ಲ ಸಮಾಜನ ಅಡ್ಡದಾರಿ ಇಡಿಸ್ತೀವ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಅಕಸ್ಮಾತ್ ನಮ್ಮ ಪದ್ಧತಿ ಇಲ್ಲದನ್ನ ನಾನು ಮಾಡಿದೆ, ಮಾಡಬಾರ್ದು ಸರ್. ಏನಾಗ್ಬಹುದು ಸರ್? ಅಲ್ಲ, ಇವಾಗ ನಾವೇ ಆಡು ನುಡಿ ಒಂದಿದೆ ನಿಮ್ಗೆ. ನಾವು ಹಳ್ಳಿಲಿ ಏನು ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದಾಗುತ್ತೆ. ಇನ್ನೊಂದು ಬಹು ಮುಖ್ಯವಾದ ಪ್ರಶ್ನೆ, ಶ್ರಾದ್ದಕ್ಕೆ ಸಂಬಂಧಿಸಿದಾಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹಿರಿಯರು ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಆಗತ್ತಾ? ಖಂಡಿತವಾಗಿ ಇದೆ ಸರ್. ಅದು ಹೇಗೆ ಆಗುತ್ತೆ ಅಂದ್ರೆ, ನಿಮ್ಗೊಂದು ಉದಾಹರಣೆ ಕೊಡಬಲ್ಲೆ ನಾನು. ಒಬ್ಬ ಕಣ್ಣಿಲ್ಲದ ಕುರುಡ ಅಂತ ತಿಳ್ಕೊಳ್ಳಿ. ಕಣ್ಣಿಲ್ಲದ ಕುರುಡ ಇದನ್ನ ತೋರಿಸ್ತೀನಿ, ಇದೊಂದು ಪುಸ್ತಕ ಅಂತ ಹೇಳಿ ಅವನೇನಂತಾನೆ? ಅವನು ಗೊತ್ತೇ ಇಲ್ಲ, ಕೈಯಲ್ಲಿ ಮುಟ್ಟಿ ಮುಟ್ಟಿ ನೋಡ್ತಾನೆ. ಹೌದು ಸರ್. ಇದು ಕಪ್ಪಿದೆ ಅಂತ ಹೇಳ್ತೀನಿ ನಾನು. ಕಪ್ಪು ಅಂದ್ರೆ ಏನು ಸರ್? ಬಣ್ಣಗಳಲ್ಲಿ ಒಂದು ವಿಧ ಕಪ್ಪು. ಯಾಕೆಂದ್ರೆ ಕಪ್ಪಿನ ಅನುಭವವೇ ಇಲ್ಲ ಪಾಪ, ಗೊತ್ತಿಲ್ಲ ನೋಡಿ, ಅದು ಅನುಭವನೂ ಇಲ್ಲ, ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ. ಅಥವಾ ಕೆಂಪಗಿದೆ ಅಂತ ಹೇಳ್ತೀನಿ ನಾನು, ಅವನೇನು ಹೇಳ್ಬೋದು? ಇಲ್ಲ ಸರ್, ನನಗೆ ಕೆಂಪಿನ ಅನುಭವ ಗೊತ್ತಿಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಆದ್ರೆ ಬಣ್ಣ ಇದೆ, ಇವನು ಗೊತ್ತಾಗ್ತಾ ಇಲ್ಲ. ಬಣ್ಣ ಮಾತ್ರ ವಸ್ತು ಮೇಲಿದೆ. ವಸ್ತು ಮೇಲೆ ಇದೆಯಲ್ಲ, ಅದು ಸತ್ಯ. ಇದು ಕಾಣಿಸ್ತಾ ಇರೋದು ಸತ್ಯ, ನಮ್ಗೆ ಕಾಣಿಸ್ತಾ ಇದೆಯಲ್ಲ. ಮರು ಹುಟ್ಟು ಮರು ಜನ್ಮದ ಬಗ್ಗೆ ನಡೀತಾ ಇದೆ, ಏನೋ ನಮಗೆ ಜ್ಞಾನ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಯಾಕೋ ಭಗವಂತ ಮುಚ್ಚಿಟ್ಟಿದ್ದಾನೆ. ಹಾಗೆ ಒಬ್ಬನ್ ಕನಸು ಬೀಳುತ್ತೆ. ಹೌದು. ಅವನೇನಂತಾನೆ ಅಂದ್ರೆ, ಆ ಕುರುಡ ಅವನ್ ಇರ್ತಾನಲ್ಲ, ಅವನಿಗೆ ಇದು ಗೊತ್ತೇ ಇಲ್ಲ. ನಾವು ತೋರಿಸೋದು ಈ ಪುಸ್ತಕ ಬಿಳಿ, ಕೆಂಪು, ಕಪ್ಪು, ಕೆಂಪು ಯಾವುದೋ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನಿಗೊಂದು ಕನಸು ಬೀಳುತ್ತೆ. ಬೆಳಗ್ಗೆ ಎದ್ದೇಳ್ತಾನೆ, ನಾನು ಕನಸಲ್ಲಿ ಬಿಳಿ ಆನೆ ನೋಡಿದೆ ಅಂತ. ನಾವು ಸದ್ಯ ಯು ಕ್ಯಾನ್ ಇಮ್ಯಾಜಿನ್, ಅದನ್ನ ನೀವು ಊಹೆ ಮಾಡ್ಕೊಳಕ್ಕಾಗತ್ತಾ? ಒಬ್ಬ ಕುರುಡ ಬಿಳಿ ಆನೆಯನ್ನು ನೋಡ್ದ ಅಂದ್ರೆ ನಂಬಕ್ಕಾಗತ್ತ ಸರ್? ಅದು ಹೇಗೆ ಅಂದ್ರೆ, ಪೂರ್ವ ಜನ್ಮ ಇದ್ರೆ ಮಾತ್ರ, ಪುನರಪಿ ಜನ್ಮ ಇದ್ರೆ ಮಾತ್ರ ಅದು ಸಾಧ್ಯ. ಹಿಂದಿನ ಜನ್ಮದಲ್ಲಿ ಅವನು ಬಿಳಿ ಆನೆಯನ್ನು, ಕರಿ ಆನೆಯನ್ನು ನೋಡಿರ್ತಾನೆ, ಅಥವಾ ಬಿಳಿ ಕಾಗೆಯನ್ನು ಅಥವಾ ಕಪ್ಪು ಕಾಗೆಯನ್ನು ಅವನು ನೋಡಿರ್ತಾನೆ. ಅದು ಆತ್ಮದಲ್ಲಿ ಇರ್ತದೆ, ವಿಷಯದಲ್ಲಿ ಇರುತ್ತದೆ. ಆತ್ಮಕ್ಕೆ ಸಾವಿಲ್ಲಲ್ಲ, ಆತ್ಮದಲ್ಲಿ ಇದ್ದೇ ಇರುತ್ತೆ. ಇವತ್ತು ನೋಡದೆ ಇರೋ ಪದನ್ನು ಹೇಳಕ್ ಸಾಧ್ಯ. ನಿಮ್ಮ ಪ್ರಶ್ನೆಗೆ ಅದೇ ದೃಢವಾದ ಸರ್, ಒಂದು ನಿಜ ಸರ್. ಅದರಿಂದ ಆ ಒಂದು ದೃಷ್ಟಾಂತ, ಕುರುಡನ ದೃಷ್ಟಾಂತ ನಮ್ಗೆ ಪುನರ್ಜನ್ಮ ಇದೆ ಅಂತ ಹೇಳಿ. ಸರ್, ಇನ್ನೊಂದು ಪ್ರಶ್ನೆ ದೃಢವಾಗುತ್ತೆ. ಸಾಮಾನ್ಯವಾಗಿ ತಂದೆ ತಾಯಿ ಶ್ರಾದ್ದ
ಹತ್ತಿರ ಬರ್ತಿದ್ದ ಹಾಗೇನೆ ಕನಸಿನಲ್ಲಿ ಅವರಿಬ್ಬರಲ್ಲೊಬ್ಬರು ಕಾಣಿಸ್ಕೊಳ್ಳೋ ಪದ್ಧತಿಗಳು ತುಂಬಾ ಜನಕ್ಕೆ ಆಗ್ತಾ ಇದೆ. ಇದು ಸೈಕಾಲಜಿನ ಅಥವಾ ನಿಜವಾಗ್ಲೂ ಪಿತೃಗಳು ಸೂಚನೆ ಕೊಡ್ತಾರ? ಆ ತರ ಸೂಚನೆ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ ಸರ್. ಇವರ ಮನಸ್ಸಿನ ಸೈಕಾಲಜಿನೇನ? ಸೈಕಾಲಜಿ ಇರಬಹುದು ಎಷ್ಟೋ ಖಂಡಿತವಾಗಿ. ಸರ್ತಿ ಅಣ್ಣನ ತಿಥಿ ಊರಲ್ಲಿದೆ, ಅಣ್ಣನ ತಿಥಿ ಯಾವಾಗ ಸತ್ತಿದ್ದು ಅನ್ನೋದನ್ನ ಕಾಲಕ್ರಮದಲ್ಲಿ ಮರ್ತ್ಕೊಂಡ್ಬಿಟ್ಟಿರ್ತೀವಿ. ಆಕ್ಚುಲಿ ಅವತ್ತು ತಿಥಿ ಹಿಂದಿನ ಮುಂದಿನ ಸಬ್ ಕಾನ್ಶಿಯಸ್ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಅದು ಅಣ್ಣನ ನೆನಪು ಬಂದಿರುತ್ತೆ, ಅಥವಾ ಅಣ್ಣನ ತಿಥಿ ಬರುತ್ತೆ, ಅಥವಾ ಅಣ್ಣನ ಕನಸಲ್ಲಿ ಅಣ್ಣ ಬಂದು ಹೋಗಿರುತ್ತೆ, ಇದೆಲ್ಲ ಆಗಿದೆ. ಆದ್ರೆ ಮಾತ್ರ ಅವತ್ತೇ ತಿಥಿ ಆಗಿರುತ್ತೆ. ಅವಾಗ ಅನ್ಕೊಳ್ಳಿ, ಓ ಅವ್ನ ತಿಥಿ ನಂಗೆ ಮರ್ತು ಬಿಟ್ಟಿದೆ. ಅದು ಸಬ್ ಕಾನ್ಶಿಯಸ್ ಅಥವಾ ನಿಜವಾಗ್ಲೂ ಪಿತೃಗಳು ಸೂಚನೆ ಕೊಡ್ತಾರೆ? ಅದು ಸೂಚನೆ ಕೊಡತಕ್ಕಂತಹ ಒಂದು ಕ್ರಮ ಇದೆ. ಹಾ. ಅಂದ್ರೆ ಹೆಚ್ಚಾಗಿ ಉಂಟಾಗಲ್ಲ, ಆಗ್ಬೋದು, ಒಬ್ಬೊಬ್ರಿಗೆ ಆಗ್ಬೋದು ಸರ್. ಅದಕ್ಕೂ ಎಲ್ಲರಿಗೂ ಎಲ್ಲ ಸಂದರ್ಭನೂ ಹೇಳ್ತಾ ಇಲ್ಲ. ಅದಕ್ಕೂ ಒಂದು ನಿದರ್ಶನ ಇದೆ ನಿಮ್ಗೆ. ಹೇಗಾಗುತ್ತೆ ಅದಕ್ಕೆ ಅನ್ನೋದಕ್ಕೆ ಅದಕ್ಕೂ ನಮ್ಮ ಪುರಾಣಗಳಲ್ಲಿ ವೇದದಲ್ಲಿ ನಿದರ್ಶನ ಕೊಟ್ಟಿರ್ತಾನೆ. ಒಬ್ಬ ರಾಜ ಇರ್ತಾನೆ. ಆ ರಾಜ ಕುದುರೆ ಮೇಲೆ ಹೋಗೋದು, ಸಾಮಾನ್ಯ ಕುದುರೆ ಪ್ರಯಾಣ ಎಲ್ಲ ಕುದುರೆ ರಾಜರು ಹೋಗ್ತಾ ಇದ್ದಿತ್ತು. ಅವನು ಏನಾಗುತ್ತೆ ಅಂದ್ರೆ ಅವ್ನು ಡೈಲಿ ಹೋಗ್ಕರಿ ಯಾವ್ದೋ ಒಂದು ಹಳ್ಳ ಇರುತ್ತೆ. ಅವನೇನ್ ಬರ್ತಾನೆ, ರಾಜ ಓಡಿಸ್ಕೊಂಡ್ ಬರ್ತಾನೆ ಕುದುರೆನ, ಆ ಹಳ್ಳದ ಹತ್ರ ಲಗಾಮ್ ಹಿಂಗ್ ಎಳಿತಾನೆ. ಅವನು ಎಳಿದ ತಕ್ಷಣ ಸೂಚನೆ ಅದಕ್ಕೆ, ಕುದುರೆಗೆ ಹಳ್ಳ ಇದೆಯಪ್ಪ ಅಂತ. ಹಳ್ಳ ಇದೆ, ನೆಗಿಬೇಕಲ್ಲ, ಅದು ಅಂತ ಇರ್ತಾನೆ. ಹೀಗೆ ಸುಮಾರು ವರ್ಷ ಅವನು ಅದೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಒಂದು ಕಾಲಘಟ್ಟದಲ್ಲಿ ಏನಾಗುತ್ತೆ, ಎಲ್ಲ ಹೀಗೆ ಅಭಿವೃದ್ಧಿ ಹೊಂದಿ ಆ ಹಳ್ಳ ಮುಚ್ಚಿರ್ತಾರೆ. ಆದ್ರೂ ಆ ಜಾಗ ಬಂದಾಗ ಕುದುರೆ ಏನ್ ಮಾಡುತ್ತೆ, ಲಗಾಮ್ ಎಳೆದ ರಾಜ ಅಂತ ಫೀಲ್ ಮಾಡುತ್ತೆ. ಅಲ್ಲ, ಅದು ಅವನು ಎಳೆದೇ ಹೋಗ್ಲು ನೆಗೆದು ಬಿಡುತ್ತೆ, ಅದು ಫೀಲ್ ಮಾಡುತ್ತೆ, ನೆಗೆಯುತ್ತೆ. ಹಳ್ಳ ಅದಕ್ಕೆ ಸುಮಾರು 16 ವರ್ಷಗಳು ರೂಢಿ, ನಡೆದು ರೂಢಿ. ಅಂದ್ರೆ ಆ ರೂಢಿ ಏನ್ ಮಾಡುತ್ತೆ, ಅವನ್ ಲಗಾಮ್ ಎಳೆದೇ ಇದ್ರು, ಹಳ್ಳ ಇಲ್ಲದೆ ಇದ್ರು, ಅದು ಆ ಜಾಗದಲ್ಲಿ ಹಾರಿತು. ಇದು ನಿರ್ದೇಶನ. ಅವನು ತನ್ನ ಮನಸ್ಸಲ್ಲಿ ದೃಢವಾಗಿ ನಮ್ಮ ಅಣ್ಣ ಶ್ರದ್ಧೆಯಿಂದ ಅಣ್ಣನ ಬರುತ್ತೆ ಇಂಥ ದಿನ ಮಾಡ್ತಾ ಇದ್ದೆ ಅಂತ ಇದ್ರೆ, ಎಷ್ಟೋ ಜನ ಶ್ರಾದ್ದಾನೆ ಮಾಡಿದೀನಿ ಅಂತ ಕನಸು ಬಿದ್ದಿರುತ್ತೆ. ಯಾರೋ ಬ್ರಾಹ್ಮಣರು ಬಂದು ಸಬ್ ಕಾನ್ಶಿಯಸ್ ರಿಯಾಕ್ಷನ್. ಖಂಡಿತ. ಓಕೆ ಸರ್. ಸರ್, ಸಾಮಾನ್ಯವಾಗಿ ಮನೆಗೆ ಕಷ್ಟ ಅಥವಾ ಸುಖಗಳು ಅನಿವಾರ್ಯವಾಗಿ ನುಗ್ಗು ಬರೋ ಸಾಧ್ಯತೆಗಳು, ಇದನ್ನ ಪಿತೃಗಳು ಸೂಚನೆ ಮೂಲಕ ತಿಳಿಸ್ಕೊಡ್ತಾರೆ ಅಂತ ಹಿಂದಿನವ್ರು ತುಂಬಾ ನಂಬ್ತಾ ಇದ್ರು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅಲ್ಲ, ಇದೆಲ್ಲ ಹೇಳಿದ್ಮೇಲೆ ಸರ್, ಅವರವರ ನಂಬಿಕೆ ಸರ್ ಇದೆಲ್ಲ. ಅಂದ್ರೆ ಇದು ಪಿತೃ ಚಟುವಟಿಕೆಗಳು ಅಂತ ಹೇಳಕ್ಕಾಗಲ್ಲ. ಅವರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿರುತ್ತೆ. ಪಿತೃ ಕಾರ್ಯವನ್ನ ಮಾಡಿದ್ರೆ, ಅಕಸ್ಮಾತ್ ಅವರು ಶ್ರಾದ್ದ ಕಾರ್ಯವನ್ನ ಅಥವಾ ಪಿತೃಗಳನ್ನ ಮರೆತರು ಅಂತ ಅಂದಾಗ ಅವರಿಗೆ ಕಷ್ಟ ಸಂಭವಿಸಬಹುದು ಅಂತ ಹೇಳಿ ಅನೇಕ ಕಥೆಗಳು, ಅನೇಕ ಶಾಸ್ತ್ರ ನಿರೂಪಿಸಿದೆ. ಅದು ಮಾಡ್ಲೇಬೇಕು. ಮಾಡದೇ ಇದ್ರೆ ಅವರು ಅವರ ಮನೆಗೆ ತೊಂದರೆಗಳಾಗ್ತವೆ. ಹೇಗಪ್ಪ ಅಂತ ಅಂದ್ರೆ ಅದಕ್ಕೆಲ್ಲ ಮನಸ್ಸೇ ಕಾರಣ ಸರ್. ಮುಖ್ಯವಾಗಿ ಇವಾಗ ಏನೋ ಒಂದು ಅವರ ಆಸ್ತಿಯನ್ನು ಕೊಟ್ಟಿರ್ತಾರೆ, ಅದು ಕೃತಜ್ಞತೆ ಭಾವ ನಮ್ಮನ್ನು ಕಾಡ್ತಾ ಇರುತ್ತೆ. ಅದ್ ಎಲ್ಲಿರುತ್ತೆ ಆ ಕೃತಜ್ಞತೆ ಭಾವ ಅಂತಕ್ಕಂಥದ್ದು? ನಮ್ಮ ಹೃದಯ ಅಥವಾ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆ ಮನಸ್ಸು ಅದು ಜಾಗೃತಿಯನ್ನು ಮಾಡ್ತಾ ಇರುತ್ತೆ. ನೀನು ಸರಿ ಮಾಡ್ತಾ ಇಲ್ಲ, ಶ್ರಾದ್ದನೆ ಮಾಡದೇ ಇದ್ರೆ ಏನಾಗುತ್ತೆ ಸರ್? ಮಾಡ್ಲೇಬೇಕು, ಅದೇ ಹೇಳ್ತಾರೆ. ಅಲ್ಲ, ಅಕಸ್ಮಾತ್ ಮಾಡ್ಲೇ ಇಲ್ಲ, ಕೆಲವು ಶಪಿಸ್ತಾರೆ ಸರ್. ಅದು ಆ ಮನಸ್ಸು ಏನು ಅಂತಕ್ಕಂಥದ್ದು ಅವನ ಮನಸ್ಸನ್ನೇ ಅದು ಕೆಲಸ ಮಾಡ್ತಾ ಇರುತ್ತೆ. ನಾವು ಮಾಡಿರೋ ಸರಿ ಅಂತ ಪಿತೃಗಳಿಗಿಂತ ಹೆಚ್ಚಾಗಿ ನಮ್ ಸೈಕಾಲಜಿ ಸರಿ ಮಾಡ್ಕೊಳಕ್ಕೆ ಶ್ರಾದ್ದಗಳನ್ನ ಮಾಡ್ಬೇಕಂತ, ಅಥವಾ ಶಾಪ ನಿಜ ಅಲ್ಲ, ಅದೇ ಶಾಪ. ಅದನ್ನ ನಾವು ಶಾಪ ಅಂತ ಕರಿತೀವಿ ಅಷ್ಟೇ. ಅಂದ್ರೆ ಪಿತೃಗಳೇನು ಕೊಟ್ಟಿಲ್ಲ ನಮ್ಗೆ, ಪಿತೃಗಳೇನು ಶಾಪ ಕೊಟ್ಟಿಲ್ಲ. ಅಲ್ಲ, ಕೊಡಬೇಕಾಗಿಲ್ಲ ಸರ್. ಅವರು ನೀವು ಸರಿಯಾಗಿ ಮಾಡ್ಲಿಲ್ಲ ಅಂತ ಅಂದ್ರೆ, ಇವಾಗ ಒನ್ವೇ ಬೋರ್ಡ್ ಹಾಕಿದಾರೆಪ್ಪ, ನೀವು ಹೋಗ್ಬಿಟ್ಟು ಅವ್ನ ಯಾರು ಗುದ್ದದ ಅಥವಾ ಪೊಲೀಸ್ನವ್ನು ಫೈನ್ ಹಾಕದ ಅಂದ್ರೆ ಹೇಗೆ? ಹೋಗ್ಬಾರದು ಅಂತ ಹೇಳಿದ್ಯಲ್ಲ ಅಲ್ಲಿ. ನಿಮಗ್ ಬಿಟ್ಟಿದ್ದು, ನೀನ್ ನುಗ್ಬಿಡೋದು, ಒಂದ್ ಮೇಲೆ ಹೋಗ್ಬಿಟ್ಟು ಅವ್ನ ಯಾರು ಇನ್ನೊಬ್ಬ ಗುದ್ದದ, ದಾರಿಯಲ್ಲಿ ಸಿಕ್ಬಿಟ್ಟ, ಪೊಲೀಸ್ನವ್ನು ನನ್ಗೆ ಫೈನ್ ಹಾಕದ ಅಂತ ಅಂದ್ರೆ ತಪ್ಪು ಯಾರ್ದು?
ನಮ್ದೇ ತಪ್ಪು. ಸರ್ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ತಂದೆಗಳ ಆಸ್ತಿನ ಪಡೆದು ಅವ್ರ ಜನ್ಮವನ್ನು ಪಡೆದು ಅವರಿಂದ ಪಡೆದು ನೀನ್ ಜನ್ಮ ಬಂದಿದ್ರಿಂದ ನಿನ್ಗೆ ಒಂದು ಉದ್ಯೋಗ ಸಿಕ್ಕಿರ್ಬೋದು, ಜ್ಯೋತಿಷ್ ಓದಿರ್ಬೋದು. ಶಾಸ್ತ್ರ ಇನ್ನೊಂದು ಮಾತನ್ನ ಕಠಿಣವಾಗಿ ಹೇಳುತ್ತೆ. ದೇವತೆಗಳನ್ನ ಆರಾಧಿಸಿ ದೇವತೆಗಳು ನಿಮ್ಗೆ ಏನಾದರೂ ಒಳ್ಳೇದು ಕೆಟ್ಟದ್ದು ಕೊಡ್ಬೇಕು, ಅದು ಒಳ್ಳೇದು ವಿಶೇಷವಾಗಿ ಒಳ್ಳೇದು ಕೊಡ್ಬೇಕು ಅಂದ್ರೆ ಅದು ಪಿತೃಗಳ ಮುಖೇನನೇ ಕಲ್ಪಿಸ್ತಾರೆ. ಹಾಗಾಗಿ ಪಿತೃಗಳನ್ನ ಚೆನ್ನಾಗಿ ನೋಡ್ತೀವಿ ಅಥವಾ ಕರ್ಮಗಳನ್ನ ಸರಿಯಾಗಿ ಮಾಡಿ ಅಂತ ಜ್ಯೋತಿಷಾಸ್ತ್ರ ಒತ್ತು ಕೊಟ್ಟು ಕೇಳ್ತಾರೆ. ಅಲ್ಲ, ವೇದದಲ್ಲೇ ಹೇಳಿರುವಾಗ ಜ್ಯೋತಿಷಾಸ್ತ್ರದ ಒಂದು ಅಂಗ. ವೇದವೇ ಮುಖ್ಯವಾದ ಅಂಗ ಸಾರ್ ನಮ್ಗೆ. ವೇದವೇ ಶರೀರ, ಅದು ಪರಮಾತ್ಮನ ಉಳಿಸಿರುವಂತ. ವೇದದಲ್ಲೇ ಹೇಳ್ತಾ ಇದ್ದಾರೆ ಆ ಕಾರ್ಯವನ್ನ ಬಿಡಬೇಡಿ, ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮಿತವ್ಯಂ ಅಂತ ಅವನು ಹೇಳಿರೋದ್ರಿಂದ ವೇದದಲ್ಲಿ ಅದಾಗ್ಲೇಬೇಕು ಅಂತ ಶತಸಿದ್ಧ. ಮನೆ ಪದ್ಧತಿ ಕರ್ಮಗಳಿಗೂ ಅವರ ಅನುಚಾರದಂತೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯ, ಮಾಡಲೇಬೇಕು ಸರ್. ಶಾಸ್ತ್ರ ಅನ್ನತಕ್ಕಂಥದ್ದು ಮನುಷ್ಯನ ಮಾನವನ ಕುಲವನ್ನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಇರತಕ್ಕಂಥದ್ದು. ಶ್ರಾದ್ದ ಇದ್ದವನು ಹೇರಳುವಾಗ ಅವನು ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿ, ವಸ್ತ್ರಗಳನ್ನು ಕೊಟ್ಟು, ಒಡವೆ ವಸ್ತ್ರಗಳನ್ನು ಕೊಟ್ಟು, ಏನೋ ದಾನ ಧರ್ಮಗಳನ್ನು ಕೊಟ್ಟು ಶ್ರಾದ್ದವನ್ನು ಮಾಡಬಹುದು. ಅದು ಶ್ರಾದ್ದವೇ. ಏನೂ ಇಲ್ಲದೆ ಇರತಕ್ಕಂಥದ್ದು ಒಂದು ಸ್ವಯಂ ಪಾಕವನ್ನು ಕೊಟ್ಟು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಮಾಡೋದು ಶ್ರಾದ್ದವೇ. ಅಥವಾ ಇಲ್ಲ ಅಂದ್ರೆ ಒಂದಷ್ಟು ದಕ್ಷಿಣೆ ಕೊಟ್ಟು ₹1 ₹2 ಇದೇನೋ ತಗೊಳಪ್ಪ ಅಂತ ಹೇಳಿ ಮಾಡಿದ್ರೆ ಅದು ಶ್ರಾದ್ದವೇ. ಹಿರಣ್ಯ ಶ್ರಾದ್ದ, ಆಮ ಶ್ರಾದ್ದ, ಪಾರ್ವಣ ಶ್ರಾದ್ದ, ಚಟಕ ಶ್ರಾದ್ದ ಅಂತಿದೆ. ಹೀಗೆ ವಿಧಿಗಳಿದೆ. ಏನೂ ಇಲ್ಲ ಅಂತ ಅಂದ್ರೆ ಒಂದು ಇಡೀ ಹುಲ್ ಕಿತ್ಕೊಂಡು ಹೋಗಿ ಗೋಗ್ ಹಾಕಿ ಗೋಗ್ ಪ್ರದಕ್ಷಿಣೆ ಮಾಡಿದ್ರೆ ಶ್ರಾದ್ದ ಆಗುತ್ತೆ ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಇದೆ. ಏನೂ ಇಲ್ಲ, ನನ್ನ ಕೈಲಿ ಒಂದು ನಯಾ ಪೈಸಾ ಇಲ್ಲ, ನಮ್ಮ ತಂದೆ ತಾಯಿ ಶ್ರಾದ್ದ ಬಂತು ಅಂದಾಗ ಆ ಭಗವಂತನ ಕೈ ಎತ್ತಿ ಮುಗಿದ್ಬಿಟ್ರೆ, ಭಗವಂತ ನಮ್ಮ ತಂದೆ ಶ್ರಾದ್ದ ಇವತ್ತು, ನನಗೆ ನಿಜವಾಗ್ಲೂ ಏನು ಇಲ್ಲಪ್ಪ ಅಂತ ಅಂದ್ರೆ ಶ್ರಾದ್ದ ಆಯ್ತು ಅಂತ ಆ ಶಾಸ್ತ್ರವೇ ಹೇಳ್ಬೇಕಾದಾಗ ಶಾಸ್ತ್ರ ಆಯ್ತು ಅಂತ ಹೇಳ್ತಾ ಇದೆಯಲ್ಲ, ಶ್ರಾದ್ದ ಒಪ್ಕೋತಾ ಇದೆಯಲ್ಲ. ಇಲ್ಲ ಅಂತ ಹೇಗೆ ಹೇಳ್ತೀರಾ? ನಿಮ್ಮಲ್ಲಿ ಒಂದು ಪೈಸಾನು ಇಲ್ಲ ಇದ್ದಾಗ ನೀವು ಮಾಡೋದಾದ್ರೂ ಏನು ಸರ್? ಹೇಗೆ ಧರ್ಮ? ಅದೇ ಧರ್ಮ. ಅದಕ್ಕೆ ಧರ್ಮ ಅನ್ನೋದು. ಆ ಧರ್ಮವು ಆ ರೀತಿ ಮಾನವನ ಅನುಕೂಲಕ್ಕಾಗಿ ಆಚಾರ್ಯ ಯೋಚನೆ ಮಾಡಿ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಭಗವಂತನ ನೀತಿ ಅಲ್ಲ, ಸಮಯಕ್ಕಂತಲ್ಲ, ನಿಜವಾದ ಧರ್ಮವೇ ಅದು. ಆಪದ್ ಧರ್ಮ ಅಂತ ಯಾಕೆ ಹೇಳ್ತೀರಾ? ಏನು ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಸರ್? ಈ ಕ್ಯಾಮರಾ ಇಲ್ಲ ಅಂದ್ರೆ ನೀವ್ ಹೇಗೆ ನನ್ನನ್ನ ಸೆರೆ ಹಿಡಿತೀರಾ? ಅದಕ್ಕೆ ಹೇಳಿದನಲ್ಲ ಸರ್, ಹಿರಣ್ಯ ಶ್ರದ್ಧೆ ಮಾಡಿ ಅಂತ ಹೇಳಿದ್ರಲ್ಲ, ಮಾಡ್ಬೋದಲ್ಲ. ಕೊಡೋದ್ರಿಂದ ಆಗುತ್ತೆ, ಒಂದು ಗೋ ಕೊಡೋದ್ರಿಂದ ಆಗುತ್ತೆ, ಒಂದು ಅನಾಥಾಶ್ರಮಕ್ಕೆ ಕೊಡಿ, ಮಕ್ಳಿಗೆ ಕೊಡಿ, ಯಾವುದೋ ಒಂದು ರೂಪದಲ್ಲಿ ಅಂಗಗಳೇ ಎಲ್ಲವೂ ಸಾಧ್ಯವೇ. ಎಲ್ಲದೂ ಒಂದೇ ಕಡಿ ತೂಗುತ್ತೆ. ₹1,000 ಕೊಟ್ಟು ಮಾಡಿದ್ರು ಒಂದೇ ಶ್ರಾದ್ದ, ₹1 ಕೊಟ್ಟು ಮಾಡಿದ್ರು ಶ್ರಾದ್ದವೇ. ಆದ್ರೆ ಭಕ್ತಿಯಿಂದ ಮಾಡಬೇಕು. ಲೋಭದಿಂದಲೋ ಸುಳ್ಳು ಹೇಳಿ ಎಲ್ಲ ಇದ್ರೂ ನನ್ನ ಕೈಲಾಗಲ್ಲ ಅಂತ ಮಾಡಿದ್ರೆ ಅದು ತಪ್ಪ. ನಿಮ್ ಮನಸ್ಸಿಗೆ ಒಪ್ಪಲ್ವಲ್ಲ, ಅದನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡಲ್ಲ. ಇಲ್ಲ ಸರ್, ಜಾಸ್ತಿ ಆಗಿದೆ, ಇದು ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ಏನಪ್ಪಾ ಅಂದ್ರೆ ಅಷ್ಟು ನಾವು ಉತ್ತರ ಕೊಡ್ಲಿಕ್ಕಾಗಲ್ಲ. ಇದು ಹೇಗಪ್ಪ ಅಂತ ಅಂದ್ರೆ ನೋಡಿ, ನಾ ಹೇಳಿದ್ರೆ ನಮ್ಮ ಗುರುಗಳು ಮಾಡ್ಕೊಂಡ್ ಬಂದಿದ್ದು, ನಮ್ಮ ಪಿತೃಗಳು ದೊಡ್ಡವರು ಮಾಡಿದ್ದು, ಗುರು ಹಿರಿಯರು ಸಮಾಜದಲ್ಲಿ ನೋಡಿ ಅನುಭವವನ್ನೇ ನಾವು ಹೇಳ್ಬೇಕು. ಇದೆಲ್ಲ ಅನುಭವ ಸಿದ್ಧಾಂತ. ಗ್ರಂಥದಲ್ಲಿ ನೀವು ಹೇಗೆ ಇದನ್ನ ಗ್ರಂಥ ಮಾಡಿಟ್ಟಿರ್ತಾರೆ ಅಷ್ಟೇ, ಅವರ ಅನುಭವವನ್ನ. ಅಷ್ಟೇ ನಿಮ್ಮ ಅನುಭವವೇ. ಖಂಡಿತ ಅದನ್ನ ಬಾಯಿಂದ ಬಾಯಿಗೆ ಹೇಳ್ತಾ ಇದ್ರು. ಹೌದು, ಶ್ರುತಿ ಅದೇ. ಅದಕ್ಕೆ ಕಿವಿಯಲ್ಲಿ ಕೇಳಿ ಬಂದಿದ್ದಿಂದಲೇ ಅದಕ್ಕೆ ಶ್ರುತಿ ಅಂತಾನೆ ಹೆಸರು. ಅದಕ್ಕೋಸ್ಕರ ಇವಾಗ ಜಾನಪದ ಬರಲಿವೆ ಬಾಯಿಗೆ, ಹಾಗೆ ಇದು ಅದೇ ರೀತಿ ಬಂದಿರತಕ್ಕಂಥದ್ದೇನೆ. ಆ ಅನುಭವ ಸಿದ್ಧಾಂತವನ್ನ ಬರೆದಿಟ್ಟಿದ್ದಾರೆ. ಅದಕ್ಕೆ ಉಪನಿಷತ್ತೇ ಇಲ್ಲಿ ಸರ್, ಭೃಗುರ್ವೈ ವಾರುಣಿಹಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಅವನು ಕೇಳ್ತಾನೆ ತಂದೆ ಹತ್ರ ಹೋಗಿ, ಏನ್ ಬ್ರಹ್ಮ ಅಂದ್ರೆ ಏನು ಅಂತ ಕೇಳ್ತಾನೆ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಹೇಳ್ತಾನೆ. ಅನ್ನವೇ ಬ್ರಹ್ಮ ಅಂತಾನೆ. ಇವನು ಹೋಗ್ತಾರೆ, ಕೂತ್ಕೊಂಡ ತಪಸ್ ಮಾಡ್ದ. ತಪಸ್ಸು ಅಂದ್ರೆ ಇವನು ಏನೇನು ಅವ್ನು ಗೊತ್ತಿತ್ತು, ಎಲ್ಲ ಗ್ರಂಥಗಳನ್ನ ಓದ್ದ, ವೇದವನ್ನು ಓದ್ದ, ಎಲ್ಲವನ್ನೂ ಓದ್ದ, ಶಾಸ್ತ್ರಗಳು ಓದ್ದ. ಗೊತ್ತಾಗ್ಲಿಲ್ಲ,
ತಿರ್ಗಾ ಬರ್ತಾನೆ, ಪುನಃ ಓರಣಂ ಪಿತರ ಉಪಸಸಾರ, ತಿರ್ಗಾ ಬಂದ ತಂದೆಯನ್ನು ಕೇಳ್ದ. ಏನು ಓರಣಂ ಪಿತರ, ಓರಣನು ತನ್ನ ತಂದೆ ಹತ್ರ ಬಂದು ತಿರ್ಗಾ ಕೇಳ್ತಾನೆ, ಈ ಏನು ಇದು ಗೊತ್ತಾಗ್ಲಿಲ್ಲ, ಬ್ರಹ್ಮ ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ಲ ಅಂತ ಏನಪ್ಪ ಅಂತ ಹೇಳಿ. ಆನಂದೋ ಬ್ರಹ್ಮೇ ದಿವ್ಯ ಹೀಗೆ ಹೇಳ್ತಾ ಬರ್ತಾನೆ. ಒಂದೊಂದನ್ನು ಅವ್ನು ಬಂದಾಗ ತಿರ್ಗಾ ಹೋಗ್ತಾನೆ, ಮಾಡ್ತಾನೆ, ಬರ್ತಾನೆ. ಅಂದ್ರೆ ಅನ್ನವೇ ಬ್ರಹ್ಮ ಅಂತ ಅಂದ. ಉದಾಹರಣೆಗೆ ನಿಮ್ಗೆ ಏನು ಆಗಂದ್ರೆ ಅಂದ್ರೆ ಅನ್ನ ಬ್ರಹ್ಮ ಅಂದ್ರೆ ಅನ್ನ ಅಂತ ಏನು ಫಸ್ಟ್ ತಿಳ್ಕೊಬೇಕಲ್ಲ. ಇವಾಗ ಏನ್ ಅನ್ನ ಅಂದ್ರೆ ನಾವೇನ್ ಹೇಳ್ತೀವಿ, ಹೇಗ್ ಬಂತು ಅನ್ನ, ಅಥವಾ ಅಕ್ಕಿಯಿಂದ ಬಂತು. ಅಕ್ಕಿ ಹೇಗ್ ಬಂತು, ಭತ್ತದಿಂದ ಬಂತು. ಭತ್ತ ಹೇಗ್ ಬಂತು, ಪೈರಿಂದ ಬಂತು. ಪೈರಲ್ಲಿ ಬೆಳೆದಿತ್ತು, ಭತ್ತದ ತೊಂಡೆಯಲ್ಲಿ, ಪೈರಿನ ತೊಂಡೆಯಲ್ಲಿ ಭತ್ತ ಹೂವಿತ್ತು. ಅದಕ್ಕೆ ಮುಂಚೆ ಹೂವಾಗಿತ್ತು, ತೊಂಡೆ ಹೊಡಿಕ್ ಮುಂಚೆ. ಅದಕ್ಕೆ ಮುಂಚೆ ಪೈರಾಗಿತ್ತು, ಅದಕ್ಕೆ ಮುಂಚೆ ಮೊಳಕೆ, ಅದಕ್ಕೂ ಮುಂಚೆ ತಿರ್ಗಾ ಭತ್ತ ಆಗಿತ್ತು. ಹೇಗೆ ಆ ಭತ್ತ, ಒಂದು ಭತ್ತಕ್ಕೆ ನೂರಾರು ಭತ್ತ ಅಥವಾ ಸಹಸ್ರಾರು ಭತ್ತಗಳನ್ನು ಕೊಡತಕ್ಕಂತಹ ಶಕ್ತಿ ಹೇಗಿದೆ, ಮತ್ತೆ ಅದು ಹೇಗುಟ್ಟು, ಭೂಮಿಯಲ್ಲಿ ಹಾಕಿದ್ವಿ, ಭೂಮಿಯಲ್ಲಿ ಹೇಗೆ ಮೊಳಕೆ ಬಂತು, ಹೇಗೆ ನೀರು ತೆಗೆದುಕೊಂತು, ಹೇಗೆ ಆಮ್ಲಜನಕವನ್ನು ತಗೊಂತು, ಅದೆಲ್ಲವೂ ಹೇಗೆ ಗೊಬ್ಬರವನ್ನು ತಗೊಂತು, ಆ ಸಾರವನ್ನು ಹೇಗೆ ಸಂಗ್ರಹಿಸ್ತು, ಹೇಗೆ ಮಾಡ್ತು, ಇದೆಲ್ಲ ಅನ್ನು ಕೂತು ತಪಸ್ ಮಾಡ್ದ ಅವನು ಅಷ್ಟೇ. ಅದನ್ನ ಡಿಟೇಲ್ ಆಗಿ ತಿಳ್ಕೊಳಕ್ ಹೋದ ಅನ್ನ ಅಂತಂದ್ರು. ಅದರಿಂದ ಅವನಿಗೆ ಆ ಒಂದು ಸತತವಾದ ಪ್ರಯತ್ನ, ಆ ತಪಸ್ಸು ಏನು ಅವನು ಸಾಧನೆ ಮಾಡ್ದ ಅವನು, ಅದರಿಂದ ಅವನಿಗೆ ಅವಾಗ ಗೊತ್ತಾಗುತ್ತೆ ಏನು ಇದು ಅನ್ನ ಅಂತ. ಅಂದ್ರೆ ಸುಮ್ಮನೆ ಅಲ್ಲ, ಸುಮ್ಮನೆ ಏನೋ ನಾವು ಅಂಗಡಿ ತಗೊಂಡ್ಬಂದು ತಿನ್ನತಕ್ಕಂಥ, ಬೇಯಿಸಿ ತಿಂದು ತಾಯಿ ಮಗುವಿಗೆ ಪ್ರೀತಿಯಿಂದ ತಿನ್ನಿಸ್ದಾಗಲ್ಲ ಇದು. ಇದ್ರ ಹಿಂದೆ ಇಷ್ಟು ಶ್ರಮ ಇದೆ. ಅದಕ್ಕೆ ಅವನು ನೆನೆಸ್ಬೇಕು ಭತ್ತವನ್ನ ಇಷ್ಟು ದಿನ, ಅದನ್ನ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಹಾಗೆ ಏನೇನಿದೆ, ಹೇಗೆ ಗೊತ್ತಾಯ್ತು, ಹೇಗೆ ನೀರು ಬಂತು, ಅದೆಲ್ಲವನ್ನು ಅವನು ಸತತವಾಗಿ ಅವನು ಸ್ಟಡಿ ಮಾಡ್ದ, ಅವನು ಒಂದು ಪ್ರಯತ್ನ ಮಾಡ್ದ. ಅದರಿಂದ ಅವನಿಗೆ ತಿಳಿಪಡುತ್ತೆ ಈ ತರ ಹೌದು, ಅದಕ್ಕೆ ಬೆಲೆ ಅನ್ನ ಬ್ರಹ್ಮ ಅಂತ ಹೇಳ್ಬೇಕಾರೆ. ಅದರಿಂದ ಏನೇನಾಯ್ತು ಅಂತ. ನಮಸ್ಕಾರ. ಇಲ್ಲಿವರೆಗೆ ನಾವು ಬಂದು ಶ್ರಾದ್ದ ಕರ್ಮದ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ, ಅದನ್ನು ಮಾಡುವಂತಹ ಸುಲಭ ರೀತಿಗಳ ಬಗ್ಗೆಯೂ ಕೂಡ ನಮ್ಗೆ ಹೇಳ್ಕೊಡ್ತೀವಿ. ಧನ್ಯವಾದ.